HSTR ಎಕ್ಸಾಮ್ಗೆ ರೆಡಿ ಆಗ್ತಿರುವಂಥ ಎಲ್ಲ ಆಸ್ಪಿರೆಂಟ್ಸ್ಗೂ ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಸೊ ಈ ವಿಡಿಯೋದಲ್ಲಿ ದ ಫಸ್ಟ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಕಾನ್ಸೆಪ್ಟ್ ಏನಿದೆ ಫಿಸಿಕ್ಸ್ನಲ್ಲಿ ಆ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಒಂದು ವಿಡಿಯೋದಲ್ಲೇ ಕೊಡೋಣ ಅಂತ ಹೇಳಿ ನಾನು ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಪ್ರಕಾರ 10 ಮಿನಿಟ್ಸ್ ಒಂದು ವಿಡಿಯೋ ಕೊಡಬೇಕು ಅಂತ ಹೇಳಿತ್ತು. ಆದರೆ ಲೈಕ್ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿತ್ತು ಅಂತಂದರೆ ಪ್ರಿಪ್ರೇಷನ್ಗೆ ಈಸಿ ಆಗುತ್ತೆ ಅನ್ನೋ ಒಂದು ಐಡಿಯಾ ಬೇಸಿಸ್ ಮೇಲೆ ಐ ಆಮ್ ಕಂಟಿನ್ಯೂಯಿಂಗ್ ವಿತ್ ದಿಸ್. ಇಫ್ ಮೋರ್ ದ್ಯಾನ್ 30 ಮಿನಿಟ್ಸ್ ಅಥವಾ 1 ಅವರ್ ಆಗ್ತಿದೆ ಅಂತಂದರೆ ಐ ವಿಲ್ ಮೇಕ್ ಇಟ್ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ. ಡೆಫಿನೆಟ್ಲಿ ಆಗುತ್ತೆ, ಬಿಕಾಸ್ ಪ್ರಾಬ್ಲಮ್ಸ್ಗಳ ಎಕ್ಸ್ಪ್ಲನೇಷನ್ ಸಖತ್ತಿದೆ. ಹಾಗಾಗಿ ಸೊ ಲೆಟ್ಸ್ ಗೋ ಅಹೆಡ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಸೊ ಫಸ್ಟ್ ಥಿಂಗ್, ಆಲ್ ದಿಸ್ ಈಸ್ ದ ಕಾನ್ಸೆಪ್ಟ್ ಅಂತ ನಾನು ಹೇಳ್ಬೋದು. ಏನೇನಿದೆ ನಮಗೆ ಸಿಲೆಬಸ್ಸಲ್ಲಿ ಅಂತ ಹೇಳಿ ನಾನು ಅದನ್ನೆಲ್ಲ ಓದೋಕ್ಕೆ ಹೋಗಲ್ಲ. ಸೊ ಹಿಯರ್ ಇನ್ ದಿಸ್ ಹೋಲ್ PDF ನಮಗೆ ಈ ಒಂದು ಹೋಲ್ ಚಾಪ್ಟ್ರಿಗಿರುವಂತಹ ಕಂಪ್ಲೀಟಾಗಿರುವಂಥ ನೋಟ್ಸ್ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಅಹೆಡ್. ಫಿಸಿಕಲ್ ವರ್ಲ್ಡ್ ಬಗ್ಗೆ ನಾವು ನೋಡ್ಕೊಳ್ತಾ ಹೋದ್ವಿ ಅಂದರೆ ಸೈನ್ಸ್, ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್, ನಾಟ್ ಟು ವರ್ಲ್ಡ್, ಇಟ್ಸ್ ಜಸ್ಟ್ ಅ ವರ್ಲ್ಡ್, ಮೀನ್ಸ್ ಟು ನೋ, ತಿಳ್ಕೊಳ್ಳೋದ್ರ ಬಗ್ಗೆ. ಏನನ್ನು ತಿಳ್ಕೊಳ್ತೀವಿ ಆ್ಯಕ್ಚುಲಿ ನಮ್ಮ ಸರೌಂಡಿಂಗ್ಸ್ ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಅಂತ ನಾವು ಹೇಳ್ಬೋದು. ಹೇಗೆ ಅಂತ ಅಂದರೆ ಥ್ರೂ ಅಬ್ಸರ್ವೇಷನ್, ಥ್ರೂ ಎಕ್ಸ್ಪೆರಿಮೆಂಟ್ಸ್, ಟ್ರಯಲ್ ಆ್ಯಂಡ್ ಎರರ್, ಎವ್ರಿಥಿಂಗ್ ವಿ ಕ್ಯಾನ್ ಆ್ಯಡ್ ಹಿಯರ್. ಆ್ಯಂಡ್ ಇದೊಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಆಗಿರುತ್ತೆ ಅನ್ನೋದನ್ನು ಸಹಿತ ನಾವು ಆಲ್ರೆಡಿ ಗೊತ್ತಿದೆ ನಮಗೆ. ಸೊ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅಂತ ಹೇಳಿ ಬಂದಾಗ ಯೂನಿಟ್ಸ್ಗೂ ಮತ್ತು ಮೆಜರ್ಮೆಂಟ್ಗೂ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿ ತೊಗೊಂಡ್ವಿ ಅಂದರೆ, ಮೆಜರ್ಮೆಂಟ್ ಅಂದರೆ ಸಮಥಿಂಗ್ ವಿ ಆರ್ ಲೈಕ್ ಎಷ್ಟಿದೆ ಅಳತೆನ ಹೇಳ್ತಾ ಇದ್ದೀವಿ ಅಂತ ಹೇಳ್ಕೊಬೋದು, ಇಲ್ಲ ಅಂತಲ್ಲ. ಆ್ಯಂಡ್ ಹೇಗೆ ಮೆಷರ್ ಮಾಡ್ತೀವಿ ಅಂತ ಹೇಳಿ ಬಂದಾಗ, ಸೊ ಅಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಸಮ್ ಡಿವೈಸಸ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ವಾಟ್ ದ ಕಂಪ್ಯಾರಿಸನ್ ಪ್ರೋಸೆಸ್. ಒಂದು ಸ್ಕೇಲ್ ಇಟ್ಕೊಂಡು ನಾವಲ್ಲಿ ಅಳತೆನ ಮಾಡ್ತಾ ಹೋಗ್ತೀವಿ, ಒಂದು ಪೇಪರು, ಒಂದು ಟೇಬಲು, ಲೈಕ್ ದಿಸ್. ಸೊ ಇದರಲ್ಲಿ ಮ್ಯಾಗ್ನಿಟ್ಯೂಡು ಇದೆ ಆ್ಯಂಡ್ ಸ್ಟ್ಯಾಂಡರ್ಡ್ ಏನನ್ನು ನಾವು ಯೂನಿಟ್ ಚೂಸನ್ ಮಾಡಿರ್ತೀವೋ. ಈಗ ಸಪೋಸ್ 5 ಮೀಟರ್ ಇದೆ ಒಂದು ಟೇಬಲ್ಲು ಅಂತ ಹೇಳಿ ನಾನು ತೊಗೊಂಡ್ರೆ, ಸೊ 5 ಅನ್ನೋದು ಒಂದು ಮ್ಯಾಗ್ನಿಟ್ಯೂಡ್ ಆಗುತ್ತೆ. ಆ್ಯಂಡ್ ಸ್ಟ್ಯಾಂಡರ್ಡ್ ಚೂಸನ್ ಅನ್ನೋದೇನಾಗಿದೆ, ಅದು ದ ಯೂನಿಟ್ ದಟ್ ವಿ ಚೂಸ್ ಹಿಯರ್. ಸೊ ಮೆಜರ್ಮೆಂಟ್ ಅಂದರೆ ದ ಹೋಲ್ ಥಿಂಗ್ ಇರುತ್ತೆ. ಅದೇ ಯೂನಿಟ್ ಅಂತ ಹೇಳಿ ಬಂದಾಗ ಇಲ್ಲಿ ಇಂಟರ್ನ್ಯಾಷನಲಿ ಅಕ್ಸೆಪ್ಟ್ ಮಾಡಿರುವಂಥ ಕೆಲವು ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಬಳಸ್ತೀವಿ. ಆ್ಯಂಡ್ ಹಿಯರ್ ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿಗಳಿಗೆ ನಾವು ಮೆಷರ್ ಮಾಡಬೇಕು ಅಂತ ಹೇಳಿ ಬಂದಾಗ ಅಲ್ಲಿ ಯೂಸ್ ಮಾಡುವಂಥ ವೆರಿ ಬೇಸಿಕ್ ಥಿಂಗ್ ಆಗಿರುತ್ತೆ. ಸೊ ಅದೇ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ನ್ಯೂಟನ್, ಕ್ಯಾಪಿಟಲ್ N ಏನಿದೆ, ಸೊ ಇಲ್ಲಿ ದಿಸ್ ರೆಪ್ರೆಸೆಂಟ್ ನ್ಯೂಟನ್ ಅಂತ ಹೇಳಿ ಅಥವಾ ಯೂನಿಟ್ ಅನ್ನೋದನ್ನು ನಾವು ಹೇಳ್ಬೋದು. ಸೊ ಫಂಡಮೆಂಟಲ್, ಇದರಲ್ಲಿ ನಾವು ಯೂನಿಟ್ಸ್ಗಳಲ್ಲಿ ಫಂಡಮೆಂಟಲ್ ಯೂನಿಟ್ಸ್ ಅಥವಾ ಬೇಸಿಕ್ ಯೂನಿಟ್ಸ್, ಇನ್ನೊಂದು ಡಿರೈವ್ಡ್ ಯೂನಿಟ್ಸ್, 2 ರೀತಿಯಲ್ಲಿದ್ದಾವೆ. ಸೊ ಈಗ ನಾವು ಡಿಫ್ರೆನ್ಸನ್ನು ನೋಡಿದ್ವಿ ಅಂದರೆ, ಫಂಡಮೆಂಟಲ್ ಅಂದರೆ ಹೆಸರೇ ಹೇಳೋ ರೀತಿಲಿ ದ ವೆರಿ ಬೇಸಿಕ್ ಯೂನಿಟ್ಸ್. ಸೊ ಇವುಗಳನ್ನು ಇಟ್ಕೊಂಡೆ ನಾವು ಎಷ್ಟೋ ಫಿಸಿಕಲ್ ಕ್ವಾಂಟಿಟೀಸ್ಗಳ ಒಂದು ಯೂನಿಟ್ಸನ್ನು ನಾವು ಹೇಳ್ಬೋದು. ಅದೇ ಡಿರೈವ್ಡ್ ಯೂನಿಟ್ಸ್ ಅನ್ನೋದು ಏನಾಗ್ತದೆ ಅಂತಂದರೆ, ಇದೇ ಡಿಪೆಂಡೆಂಟ್, ಅದು ಡಿರೈವ್ ಮಾಡ್ತಾ ಇದ್ದೀವಿ ನಾವು, ಡಿಪೆಂಡ್ ಆಗಿದೆ ಯಾವುದ್ರ ಮೇಲೆ, ಬೇಸಿಕ್ ಯೂನಿಟ್ಸ್ಗಳ ಮೇಲೆ ಇದೇನಾಗಿದೆ, ಡಿಪೆಂಡ್ ಆಗಿದೆ ಡಿರೈವ್ಡ್ ಯೂನಿಟ್ಸ್ಗಳು. ಸೊ ಸಿಂಪಲಾಗಿ ತೊಗೊಳ್ಳೋದಾದರೆ ಇವಿಷ್ಟು ನಾವು ಫಂಡಮೆಂಟಲ್ ಯೂನಿಟ್ಸ್ ಅಂತ ಹೇಳಿ ಕರಿತೀವಿ. ಅದೇ ಈಗ ವೆಲಾಸಿಟಿನ ನೀವು ಡಿಫೈನ್ ಮಾಡೋದಾದರೆ ಅಥವಾ ಸ್ಪೀಡನ್ನು ನೀವು ಸಿಂಪಲಾಗಿ ತೊಗೊಳ್ತೀನಿ. ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ತೊಗೊಂಡ್ರೆ, ಡಿಸ್ಟೆನ್ಸ್ ಅನ್ನೋದು ಅದರ ಯೂನಿಟ್ ಬಂದುಬಿಟ್ಟು ಮೀಟರ್, ಟೈಮ್ನ ಯೂನಿಟ್ ಬಂದುಬಿಟ್ಟು ಸೆಕೆಂಡ್. ನೋಡಿ, ವಿ ಆರ್ ಡಿರೈವಿಂಗ್ ದ ಯೂನಿಟ್ ಹಿಯರ್ ಫಾರ್ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಹಾಗಿದ್ರೆ ಇವುಗಳನ್ನು ನಾವು ಡಿರೈವ್ಡ್ ಯೂನಿಟ್ಸ್ ಗ್ರೂಪಲ್ಲಿ ಸೇರಿಸ್ಬೋದು. ಅದೇ ಟೈಮ್ ಅನ್ನೋದು ಇಟ್ಸ್ ಅ ವೆರಿ ಬೇಸಿಕ್ ಕ್ವಾಂಟಿಟಿ ಅಂತ ಹೇಳ್ಬೋದು, ರೈಟ್. ಸೊ ಈ ಥರದ್ದು ಒಂದು 4 ನೆನಪಿಟ್ಕೊಂಡಿದ್ರೆ ಸಾಕು. ಜಸ್ಟ್ ಎಕ್ಸ್ಪ್ಲನೇಷನ್ ಪರ್ಪಸ್ ಐ ಹ್ಯಾವ್ ರಿಟನ್ ಹಿಯರ್. ನಾವು ಕಲಿತಾ ಅವುಗಳ ಯೂನಿಟ್ಗಳನ್ನು, ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಯೂನಿಟನ್ನು ಡಿರೈವ್ ಮಾಡೋದಿದೆಯಲ್ಲ, ದಟ್ ಈಸ್ ಮೋರ್ ಬೆಟರ್ ವೇ ಅಂತ ನಾನು ಹೇಳ್ಬೋದು. ಯಾವುದೇ ಕಾರಣಕ್ಕೂ ಗಟ್ ಹೊಡೆಯೋಕ್ಕೆ ಹೋಗಬೇಡಿ, ಇಟ್ ಈಸ್ ನಾಟ್ ಯೂಸ್ಫುಲ್. ಸೊ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳಿ ಬಂದಾಗ, ಸೊ ವಿ ಹ್ಯಾವ್ 4 ಕ್ಯಾಟಗರೀಸ್. FPS ಫೂಟ್ ಪೌಂಡ್ ಸೆಕೆಂಡ್, CGS ಅಂತ ಹೇಳಿ ಬಂದರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್, MKS ಅಂತಂದರೆ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್. ಇವುಗಳ ಒಂದು ನೆಕ್ಸ್ಟ್ ಲೈಕ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಹಿತ ನಾನು ಇಲ್ಲಿ ಬರೆದಿದ್ದೀನಿ, ಜಸ್ಟ್ ನೋಟ್ ಇಟ್ ಡೌನ್. ಸಿಂಪಲ್ ಇರೋದ್ರಿಂದ ನಾನು ಅದನ್ನು ಆ್ಯಡ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಆದರೆ ಇದರಲ್ಲಿ ದ ಮೋರ್ ಸ್ಪೆಸಿಫಿಕ್ ಆ್ಯಂಡ್ ಎಲ್ಲರೂ ಅಕ್ಸೆಪ್ಟ್ ಮಾಡಿದರು, ಕೊನೆಗೆ ಇದು ಬೇಡ, ಅದು ಬೇಕು ಅಂತ ಕೊನೆಗೊಂದು ಡಿಸಿಷನಿಗೆ ಬಂದಿದ್ದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸನ್ನು ನಾವು ಅಕ್ಸೆಪ್ಟ್ ಮಾಡಿದ್ವಿ. ಇದು ಜನರಲ್ ಕಾನ್ಫರೆನ್ಸ್ ಆನ್ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್ ಅವರು ನಮಗೆ ರೆಕಮೆಂಡ್ ಮಾಡಿರ್ತಾರೆ. ಈ ಎಸ್ಎ ಯೂನಿಟ್ಸಲ್ಲಿ ನಾವು 2 ರೀತಿಯಲ್ಲಿ ನೋಡ್ತೀವಿ. ಅದೇ ಫಂಡಮೆಂಟಲ್ ಯೂನಿಟ್ಸ್ ಅಂತ ಏನು ತೊಗೊಂಡ್ವಿ ಅದು, ಮತ್ತು 2 ಸಪ್ಲಿಮೆಂಟರಿ ಯೂನಿಟ್ಸ್. ಸೊ ಹಾಗಿದ್ರೆ ರೂಲ್ಸ್ ಫಾರ್ ರೈಟಿಂಗ್ ಎಸ್ಎ ಯೂನಿಟ್ಸ್, ಇದನ್ನು ಸಹಿತ ಅವರೇ ಹೇಳ್ತಾರೆ. ರೂಲ್ಸ್ಗಳು ಹೀಗೆ ಬರೀಬೇಕು ಅನ್ನೋದು ಕಂಡೀಷನ್ ಇರುತ್ತೆ. ಸೊ ದ ಫಸ್ಟ್ ರೂಲ್ ಈಸ್, ಸ್ಮಾಲ್ ಲೆಟರ್ಸ್ ಆರ್ ಯೂಸ್ಡ್ ಫಾರ್ ಸಿಂಬಲ್ ಆಫ್ ಯೂನಿಟ್ಸ್.
ಸೊ ಹಾಗಿದ್ರೆ ನಮಗೆ ಅವ್ರು ಹೇಳುವಂಥದ್ದು ಏನಂದರೆ ಸ್ಮಾಲ್ ಲೆಟರ್ಸ್ಗಳನ್ನು ಯೂಸ್ ಮಾಡಬೇಕು. ಆ್ಯಂಡ್ ಸಿಂಬಲ್ಸ್ ಆರ್ ನಾಟ್ ಫಾಲೋಡ್ ಬೈ ದ ಫುಲ್ ಸ್ಟಾಪನ್ನು ಇಡಬಾರ್ದು. ಇನಿಷಿಯಲ್ ಲೆಟರ್ ಕ್ಯಾಪಿಟಲ್ ಇರಬೇಕು ವೆನ್ ಯೂನಿಟ್ ಈಸ್ ನೇಮ್ಡ್ ಆಫ್ಟರ್ ಎ ಸೈಂಟಿಸ್ಟ್. ಈಗ ನಾನು ನ್ಯೂಟನ್ ಅಂತ ಹೇಳಿ ಬರಿತಿದ್ದೀನಿ ಅಂತಂದರೆ ಸೊ ಏನಾಗಿರಬೇಕು, ಲೈಕ್ ದಿಸ್ ಈಸ್ ದ ಒನ್ ನ್ಯೂಟನ್, ಕ್ಯಾಪಿಟಲ್ ಎನ್ನ ನಾನು ರೆಪ್ರೆಸೆಂಟ್ ಮಾಡಬೇಕು. ದ ಫುಲ್ ನೇಮ್ ಆಫ್ ದ ಯೂನಿಟ್ ಆಲ್ವೇಸ್ ಬಿಗಿನ್ಸ್ ವಿತ್ ಅ ಸ್ಮಾಲ್ ಲೆಟರ್. ನಾನು ಮೀಟರ್ ಅಂತ ಹೇಳಿ ಬರೀಬೇಕಾದ್ರೆ METRE ಹೀಗೆ ಬರೀಬೇಕು. ಸಿಂಬಾಲಿಕಲಿ ಬರೀಬೇಕಾದ್ರೆ ಇದಕ್ಕೆ ಮಾತ್ರ ಮೀಟರ ಇದೆ, ಓಕೆ. ಬಟ್ ಅದೇ ಸೈಂಟಿಸ್ಟ್ ಅಂತ ಹೇಳಿ ಬಂದಾಗ ವಿ ಹ್ಯಾವ್ ಟು ಯೂಸ್ ದ ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ಬೋದು, ಓಕೆ. ಸಿಂಬಲ್ಸ್ ಡು ನಾಟ್ ಮೇಕ್ ಪ್ಲೂರಲ್ ಫಾರ್ಮ್ ಅನ್ನೋದನ್ನು ಹೇಳ್ತೀವಿ. ಮೀಟರ್ಸ್ ಅನ್ನೋದು ಮೀಟರ್ ಅಷ್ಟೇ, ಮೀಟರ್ಸ್ ಆಗಿರಲ್ಲ. ದಟ್ಸ್ ಇಟ್. ಸೊ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಎಸ್ ಐ ಯೂನಿಟ್ಸ್ಗಳನ್ನು ಯೂಸ್ ಮಾಡುವಂಥದ್ದು ಏನಕ್ಕೆ? ನಾವು ಅದರ್ ಸಿಸ್ಟಮ್ ಆಫ್ ಯೂನಿಟ್ಸ್ಗಳನ್ನು FPS ಆಗಿರ್ಬೋದು, CGS ಆಗಿರ್ಬೋದು, MKS ಇವನ್ನೆಲ್ಲ ಯಾಕೆ ನಾವು ಸ್ಕಿಪ್ ಮಾಡಿದ್ವಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಹಿಂಟ್ ವರ್ಡ್ಸ್ಗಳನ್ನು ಬರೆದಿದ್ದೀನಿ. ಸೊ ಕೊಹರೆಂಟ್ ಆಗಿರುತ್ತೆ ಎಸ್ಐ ಅಂತ ಹೇಳ್ತೀವಿ. ಅಂದರೆ ಅರ್ಥ ಫುಲ್ ಕ್ಲಾರಿಫಿಕೇಷನ್ ಇದೆ ಇಲ್ಲಿ, ಯಾಕೆ ಇದನ್ನು ಯೂಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಕಂಪ್ಲೀಟ್ ಕ್ಲಾರಿಫಿಕೇಷನ್ ಇರುತ್ತೆ. ರ್ಯಾಷ್ನಲ್ ಆಗಿರುತ್ತೆ, ಅಂದರೆ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಒಂದೇ ಯೂನಿಟನ್ನು ನಾವು ಬಳಸ್ತೀವಿ. ಇದನ್ನು ಮೆಟ್ರಿಕ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಅಂದರೆ ಇದನ್ನು ಈ ಒಂದು ಯೂನಿಟ್ಸ್ಗಳನ್ನು ನಾವು ಬಳಸುವಾಗ ಅದನ್ನು ನಾವು ಇನ್ ಟರ್ಮ್ಸ್ ಆಫ್ ಪವರ್ ಆಫ್ 10 ನಾವು ಇದನ್ನು ಮೆನ್ಷನ್ ಮಾಡಬಹುದು ಅನ್ನೋ ಉದ್ದೇಶದಲ್ಲಿ ಇದನ್ನು ಮೆಟ್ರಿಕ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಆಬ್ಸಲ್ಯೂಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳ್ತೀವಿ. ಯಾಕಂತಂದರೆ ಇದು ಕಂಪ್ಲೀಟ್ ಆಬ್ಸಲ್ಯೂಟ್ ಆಗಿದೆ, ಫಿಕ್ಸ್ಡ್ ಆಗಿದೆ. ಅಂದರೆ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ G ಫ್ಯಾಕ್ಟರ್. ಇಲ್ಲಿ ಯಾವುದೇ ರೀತಿಯಾಗಿ ಇದು ಗ್ರಾವಿಟೇಷನಲ್ ಯೂನಿಟ್ಸ್ಗಳ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಸೊ G ಈಸ್ ನಾಟ್ ರಿಕ್ವೈರ್ಡ್ ಟು ಡಿಫೈನ್ ಆಲ್ ಆಫ್ ದೀಸ್ SI ಯೂನಿಟ್ಸ್. ಸೊ ಹಾಗಾಗಿ ನಾವು ಹೇಳ್ಬೋದು SI ಯೂನಿಟ್ ಈಸ್ ಮೋರ್ ಅಡ್ವಾಂಟೇಜಿಯಸ್ ಅಂತ ಹೇಳಿ. ಸೊ ಅಬ್ರಿವೇಷನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ 10 ಪವರ್ ಪ್ಲಸ್ ಪಾಸಿಟಿವ್ ವ್ಯಾಲ್ಯೂಸ್ಗಳಿದ್ದಾಗ ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ಗಳಿದ್ದಾಗ ಏನಾಗುತ್ತೆ. ಸೊ 1/10 ಅಥವಾ 1/100 ಅಥವಾ 1/1000 ಈ ಥರ ಇದ್ದಾಗ ಇವುಗಳನ್ನು ಏನಂತ ಕರಿಬೇಕು ಅನ್ನೋದು ದಿಸ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡೆಫಿನೆಟ್ಲಿ ನಾಟ್ ಫಾರ್ ಯುವರ್ ಎಕ್ಸಾಮ್ ಬಟ್ ಫಾರ್ ಯುವರ್ ಲೈಕ್ ನಾಲೆಜ್ ಪರ್ಪಸ್ ಅಂತ ನಾನು ಹೇಳ್ಬೋದು. ಟ್ರೈ ಟು ಪ್ರಾಕ್ಟೀಸ್ ಮೋರ್ ಯೂಸ್ಫುಲ್ ಒನ್. ಸೊ ನೆಕ್ಸ್ಟ್ ಎಂಟ್ರ್ ಆಗೋಣ. ಹಾಗಿದ್ರೆ ಫಂಡಮೆಂಟಲ್ ಯೂನಿಟ್ಸ್ಗಳು ಯಾವುದು, ಅದರ ಯೂನಿಟ್ಸ್ಗಳ ಏನು ಅಂತ ಹೇಳಿ ನೋಡಿದ್ರೆ, ಲೆಂತ್ಗೆ ಮೀಟರ್, ಮಾಸ್ಗೆ kg, ಟೈಮ್ಗೆ ಸೆಕೆಂಡ್, ಎಲೆಕ್ಟ್ರಿಕ್ ಕರೆಂಟ್ಗೆ ಆಂಪಿಯರ್, ಟೆಂಪರೇಚರ್ಗೆ ಕೆಲ್ವಿನ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ಮೋಲ್, ಲುಮಿನಸ್ ಇಂಟೆನ್ಸಿಟಿಗೆ CD ಕ್ಯಾಂಡೆಲಾ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಇವುಗಳನ್ನು ನಾವು ಡಿಫೈನ್ ಮಾಡ್ಕೊಳ್ಳೋದು ಸಹಿತ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನನ್ನ ಪ್ರಕಾರ ನೀವು ಕೇಳಿದ್ರೆ ಇದನ್ನು ನೀವು ಅಷ್ಟಾಗಿ ಡೆಫಿನೇಷನ್ನೇ ಬೇಕು ಎಕ್ಸಾಕ್ಟ್ ಅನ್ನೋದಕ್ಕಿಂತನೂ ಯಾವುದನ್ನು ಇಟ್ಕೊಂಡು ಡಿಫೈನ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡಿದ್ರೆ ಸಾಕಂತ ನನ್ನ ಅನಿಸಿಕೆ. ಸೊ ಲೆಂತ್ ನಾನು ಡಿಫೈನ್ ಮಾಡಬೇಕು ಅಂತಂದರೆ ಯಾವುದನ್ನು ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ, ಸಮಥಿಂಗ್ ಮಸ್ಟ್ ಬಿ ದೇರ್ ಅಲ್ವಾ. ಸೊ ಏನನ್ನು ಕಂಪೇರ್ ಮಾಡ್ತಿದ್ದಾರೆ ಅಂದರೆ ಲೈಟ್ನ ಡಿಸ್ಟೆನ್ಸ್ ಎಷ್ಟು ದೂರ ಟ್ರಾವೆಲ್ ಮಾಡುತ್ತಿದ್ದು ಅದರ ಸ್ಪೀಡನ್ನು ಹಿಡ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. 1 ಸೆಕೆಂಡಿಗೆ ಎಷ್ಟು ದೂರ ಹೋಗುತ್ತೆ. ಸೊ ದಟ್ ಡಿಸ್ಟೆನ್ಸ್ ಈಸ್ ಲೈಕ್ ಇನ್ವಾಲ್ವ್ಡ್ ಹಿಯರ್, ಓಕೆ. ಸೊ ಅದೇ ಥರ ಮಾಸನ್ನು ಹೇಳುವಾಗ ಇಲ್ಲಿ ನಮಗೇನು ಮಾಡಿದ್ದಾರೆ ಅಂತಂದರೆ ಪ್ರೋಟೋಟೈಪ್ ಆಫ್ ಕಿಲೋಗ್ರಾಮ್ಗೆ ಒಂದು ಹೇಳಿದ್ದಾರೆ. ಸೊ ದಟ್ ಈಸ್ ಪ್ಲಾಟಿನಮ್ ಇಂಡಿಯಮ್ ಅಲಾಯ್ ಸಿಲಿಂಡರ್ನ ಒಂದು ಇಟ್ಕೊಂಡು ಆ ಕಾನ್ಸೆಪ್ಟಲ್ಲಿ ಸೇಮ್ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೆಯ್ಟ್ಸ್ ಆ್ಯಂಡ್ ಮೆಜರ್ಸ್ ಅವರು ಏನು ಹೇಳಿದ್ರಲ್ಲ ಅದೇ ಥರನೇ ಇಲ್ಲೂ ಹೇಳ್ಕೊಂಡಿದ್ದಾರೆ. 1 ಕಿಲೋಗ್ರಾಮ್ಗೆ ಡಿಫೈನ್ ಮಾಡ್ಕೊಂಡಿದ್ದಾರೆ, ಯಾವುದು ಮಾಸ್ಗೆ. ಸೊ ಟೈಮ್ಗೆ ಅಂತ ಹೇಳಿ ಬಂದಾಗ ಸೊ ಇಲ್ಲಿ ನಾವು ಈಗೇನ್ ನಾವೇನು ಯೋಚನೆ ಮಾಡ್ತೀವಿ ಅಂದರೆ ಲೈಟ್ ಬಗ್ಗೆ ಥಿಂಕ್ ಮಾಡ್ತೀವಿ. ಡೋಂಟ್ ಗೋ ಅಹೆಡ್ ವಿತ್ ದ ಟೈಮ್. ಸೊ ಇಲ್ಲಿ ಸೀಶಿಯಮ್ ಆ್ಯಟಮ್ ಇದೆಯಲ್ಲ ಇದ್ರ ಬಗ್ಗೆ ನೆನ್ಪಿಟ್ಕೋಬೇಕು. ಇದರದ್ದು ಸೀಶಿಯಮ್ ಕ್ಲಾತ್ ಬಗ್ಗೆ ಎಲ್ಲ ನಾನು ಮತ್ತು ಮೆಷರ್ಮೆಂಟ್ ಆಫ್ ಟೈಮ್ ಬಗ್ಗೆ ಹೇಳುವಾಗ ತಿಳಿಸ್ತೀನಿ, ತುಂಬ ಇಂಪಾರ್ಟೆಂಟ್ ಇದೆ ಕೂಡ. ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಬಂದಾಗ ಇಲ್ಲಿ ನಾವು ಎಲೆಕ್ಟ್ರಾಡ್ಸ್ಗಳು ಅಥವಾ ಕಂಡಕ್ಟರ್ಗಳನ್ನು ತೊಗೊಂಡು ಅವೆರಡ್ರ ಮಧ್ಯೆ 1-2 ಪ್ಯಾರಲಲ್ ಕಂಡಕ್ಟರ್ಸ್, ಅವೆರಡ್ರ ಮಧ್ಯೆ ಇನ್ಫೈನೈಟ್ ಲೆಂತ್ ಇದೆ ಅಂತ ಹೇಳಿ ಆ್ಯಂಡ್ ಒಂದು ಪ್ಲೇಸಲ್ಲಿ 1 ಮೀಟರ್ ಅಪಾರ್ಟ್ ಇನ್ ವ್ಯಾಕ್ಯೂಮ್ ಅಂತೆಲ್ಲ ಕನ್ಸಿಡರ್ ಮಾಡಿಕೊಂಡು ಈ ರೀತಿಯಾಗಿ ಡಿಫೈನ್ ಮಾಡ್ತಿದ್ದಾರೆ. ಸೊ ಟೆಂಪರೇಚರನ್ನು ಹೇಳುವಾಗ ಇಲ್ಲಿ ವಾಟರನ್ನು ಕನ್ಸಿಡರ್ ಮಾಡಿದ್ದಾರೆ ಕೆಲ್ವಿನ್ ಹೇಳುವಾಗ. ಸೊ ಅದೇ ಥರ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಹೇಳುವಾಗ ಕಾರ್ಬನನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಲುಮಿನಸ್ ಇಂಟೆನ್ಸಿಟಿ ಹೇಳುವಾಗ ಇಲ್ಲಿ ಸೊ ಫ್ರೀಕ್ವೆನ್ಸಿ ಅನ್ನೋ ಕಾನ್ಸೆಪ್ಟು ಮತ್ತು ವ್ಯಾಟ್ ಪರ್ ಸ್ಟೆರಡಿಯನ್ ಅಂದರೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ. ಸೊ ಇವುಗಳನ್ನು ಇಟ್ಕೊಂಡು ಮೆನ್ಷನ್ ಮಾಡಿದಂಥದ್ದು ಮೊನೋಕ್ರೊಮ್ಯಾಟಿಕ್ ರೇಡಿಯೇಷನ್ ಅದೆಲ್ಲ ಹೇಳಿದ್ದಾರೆ. ಜಸ್ಟ್ ರೀಡ್ ಇಟ್ ಒನ್ಸ್ ಆ್ಯಂಡ್ ಇದನ್ನು ನೀವು ರಿವಿಷನ್ ಮಾಡುವಾಗ ಒಂದ್ಸರಿ ನೋಡ್ಕೊಳ್ಳೋದು ಒಳ್ಳೆಯದು. ಎಕ್ಸಾಮ್ ಇನ್ನೇನು ಬಂತು ರಿವಿಷನ್ ಮಾಡೋ ಟೈಮಲ್ಲಿ ಓದ್ಕೊಂಡ್ರೆ ಸಾಕು. ಜಸ್ಟ್ ನೋಟ್ ಪರ್ಪಸ್ ನೀವು ಒಂದು ಕಡೆ ಬರೆದಿಟ್ಕೊಳ್ಳೋದು ಮೋರ್ ಹೆಲ್ಪ್ಫುಲ್.
ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ ಹೇಳಿದೆ, ಒಂದು ಫಂಡಮೆಂಟಲ್ ಯೂನಿಟ್ಸ್, ಇನ್ನೊಂದು ಸಪ್ಲಿಮೆಂಟರಿ ಯೂನಿಟ್ಸ್. ಎರಡು ಇರೋದು, ಒಂದು ಪ್ಲೇನ್ ಆ್ಯಂಗಲ್, ಇನ್ನೊಂದು ಸಾಲಿಡ್ ಆ್ಯಂಗಲ್ ಆಗಿರುತ್ತೆ. ಸೊ ಪ್ಲೇನ್ ಆ್ಯಂಗಲ್ ಬಂದುಬಿಟ್ಟು ರೇಡಿಯನ್, ಅದರ ಸಿಂಬಲ್ ಬಂದುಬಿಟ್ಟು ರ್ಯಾಡ್ ಅಥವಾ RAD, ಆ್ಯಂಡ್ ಸಾಲಿಡ್ ಆ್ಯಂಗಲ್ ಬಂದುಬಿಟ್ಟು ಸ್ಟೆರಡಿಯನ್, ಅದರ ಸಿಂಬಲ್ ಬಂದುಬಿಟ್ಟು SR. ನೋಡಿ, ಸ್ಮಾಲರ್ ಯೂನಿಟ್ಸ್ ಇರಬೇಕು. ಬೋತ್ ಆಫ್ ದೀಸ್ ಆರ್ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಪ್ಲೇನ್ ಆ್ಯಂಗಲ್ ಅಂತ ಹೇಳಿ ಬಂದರೆ ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದರೆ, ಒಂದು ಸರ್ಕಲ್, ಅದರಲ್ಲಿ ಒಂದು ಪಾರ್ಟ್ ಆಫ್ ದ ಆರ್ಕನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಆ್ಯಂಡ್ ವಾಟ್ ಈಸ್ ದಿಸ್ ಏರಿಯಾ? ಈ ಏರಿಯಾ ಆ್ಯಂಡ್ ಎರಡು ರೇಡಿಯಸ್. ಆ್ಯಂಗಲ್ ಎಲ್ಲಿ ಫಾರ್ಮ್ ಆಗಿದೆ ನೋಡಿ, ಎರಡು ರೇಡಿಯಸ್ ಇದೆ, ಒಂದು ಆರ್ಕ್ ಇದೆ, ದ ಸ್ಮಾಲ್ ಪಾರ್ಟ್ ಆಫ್ ದ ಸರ್ಕಲ್. ಸೊ ದೇರ್ಫೋರ್ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ದ ಲೆಂತ್ ಆಫ್ ದಟ್ ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ದಿಸ್ ಈಸ್ ವಾಟ್ ದ ಪ್ಲೇನ್ ಆ್ಯಂಗಲ್ ಈಸ್. ಯಾಕೆ ಇದನ್ನು ಡಿಫೈನ್ ಮಾಡಬೇಕು, ಏನಕ್ಕೆ ಯೂಸ್ ಇದೆ? ಯು ವಿಲ್ ಗೆಟ್ ಟು ನೋ ಇನ್ ಅ ವೆರಿ ಶಾರ್ಟ್ ಟೈಮ್. ಸಾಲಿಡ್ ಆ್ಯಂಗಲ್ ಅಂತ ಹೇಳಿ ಬಂದರೆ, ಒನ್ ಸ್ಟೆರಡಿಯನ್, ಇಲ್ಲಿ ನಮಗೆ ಏನಾಗ್ತಿದೆ, ಹೋಲ್ ಒಂದು ಏರಿಯಾನ ಕನ್ಸಿಡರ್ ಮಾಡ್ತೀವಿ. ಈಗೇನ್ ದ ಸ್ಮಾಲ್ ಏರಿಯಾ, ಸ್ಮಾಲ್ ಪಾರ್ಟ್ ಆಫ್ ದ ಏರಿಯಾ, ಈ ಒಂದು ಆ್ಯಂಗಲನ್ನು ಡಿಫೈನ್ ಮಾಡ್ಕೊಳ್ತಿದ್ದೀವಿ. ಆ್ಯಂಡ್ ಹಿಯರ್ ಇಟ್ ಈಸ್ ಅಗೇನ್ ರೇಷಿಯೋ ಆಫ್ ದ ಪಾರ್ಟ್ ಆಫ್ ದ ಹೋಲ್ ಸ್ಪಿಯರ್ ಡಿವೈಡೆಡ್ ಬೈ, ಇಲ್ಲಿ ಒಂದು 3 ಡೈಮೆನ್ಷನಲ್ ಕಾನ್ಸೆಪ್ಟ್ ಅಂತಲೂ ಹೇಳ್ಬೋದು, ಡಿವೈಡೆಡ್ ಬೈ ದ ಸ್ಕ್ವೇರ್ ಆಫ್ ದ ರೇಡಿಯಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಸಾಲಿಡ್ ಕಾನ್ಸೆಪ್ಟ್, ಸಾಲಿಡ್ ಆ್ಯಂಗಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋಣ ಡಿರೈವ್ಡ್ ಯೂನಿಟ್ಸ್. ಆಗಲೇ ನಾವು ಮಾತಾಡಿದ ಹಾಗೆ, ಈಗ ನಾನು ಫೋರ್ಸ್ ಅನ್ನೋದನ್ನು ನಾನು ಡಿಫೈನ್ ಮಾಡ್ಕೊಳ್ಳೋದಾದರೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಫೋರ್ಸ್ ಅನ್ನೋದನ್ನು ನಾನು ಡಿಫೈನ್ ಮಾಡಬೇಕು ಅಂತಂದರೆ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಆಕ್ಸಲರೇಷನ್. ಹಾಗಿದ್ರೆ ಮಾಸ್ನ SI ಯೂನಿಟ್ ಬಂದುಬಿಟ್ಟು kg, ಆಕ್ಸಲರೇಷನ್ ಅಂತ ಅಂದರೆ ದಟ್ ಈಸ್ ಚೇಂಜ್ ಇನ್ ವೆಲಾಸಿಟಿ. ವೆಲಾಸಿಟಿ ಅಂತ ಅಂದರೆ ಮೀಟ್ರ್ ಪರ್ ಸೆಕೆಂಡ್, ಚೇಂಜ್ ಇನ್ ವೆಲಾಸಿಟಿ ಓವರ್ ಟೈಮ್ ಅಂದರೂ ಸೆಕೆಂಡ್ ಆಗುತ್ತೆ. ಸೊ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಿದ್ರೆ ವಿ ಆರ್ ಡಿರೈವಿಂಗ್ ಇಟ್ ಯೂಸಿಂಗ್ ದ ಹೆಲ್ಪ್ ಆಫ್ ದ ಬೇಸಿಕ್ ಯೂನಿಟ್ಸ್. ಸೊ ದಟ್ಸ್ ವೈ ವಿ ಕ್ಯಾನ್ ಸೇ ಇಟ್ ಈಸ್ ಡಿರೈವ್ಡ್ ಅಂತ ಹೇಳಿ. ಸೊ ಆಲ್ ದಿಸ್ ಈಸ್ ಅನ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ ಲೆಂತ್. ಇಲ್ಲೇ ನಮಗೆ ಬರೋದು ಮೆಜರ್ಮೆಂಟ್ ಆಫ್ ಲೆಂತ್, ಮೆಜರ್ಮೆಂಟ್ ಆಫ್ ಮಾಸ್, ಮೆಜರ್ಮೆಂಟ್ ಆಫ್ ಟೈಮ್. ಸೊ ದಿಸ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ದಿಸ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ ಕಾನ್ಸೆಪ್ಟ್. ಸೊ ಇದರಲ್ಲಿ ನಮಗೆ 2 ಮೆಥಡ್ ಇದೆ, ಡೈರೆಕ್ಟ್ ಮೆಥಡ್ ಒಂದು, ಇನ್ನೊಂದು ಇಂಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡಲ್ಲಿ ನಮಗೆ ಮೀಟರ್ ಸ್ಕೇಲ್, ನಾವು ದಿನನಿತ್ಯ ಯೂಸ್ ಮಾಡುವಂತಹ ಸ್ಕೇಲನ್ನು ಆಗಿರಬಹುದು, ಅಥವಾ ವರ್ನಿಯರ್ ಕ್ಯಾಲಿಪರ್, ಸ್ಕ್ರೀವ್ ಗೇಜ್, ಸ್ಪಿರೋಮೀಟರ್, ಆಲ್ ದಿಸ್ ಈಸ್ ಆರ್ ದ ಡೈರೆಕ್ಟ್ ಮೆಥಡ್. ಅಂದರೆ ಡೈರೆಕ್ಟಾಗಿ ಒಂದು ವಸ್ತುವನ್ನು ಇಟ್ಕೊಂಡು ಅದರಲ್ಲಿ ಲೆಂತ್ ಇರುತ್ತೆ, ಇಷ್ಟಿರುತ್ತೆ, ಹಾಗೆ ಟೇಪ್ ಅಂತೆಲ್ಲ ಒಂದು ಐಡಿಯಾ ಇದೆಯಲ್ಲ, ಸೊ ಅದ್ರ ಪ್ರಕಾರ ಬಳಸೋದು. ಇಂಡೈರೆಕ್ಟ್ ಮೆಥಡ್ ಅಂತಂದರೆ ಇದರಲ್ಲಿ ನಾವು ಲಾಂಗ್ ಡಿಸ್ಟೆನ್ಸ್ ಆಬ್ಜೆಕ್ಟ್ಗಳನ್ನು ಮೆಜರ್ ಮಾಡ್ತೀವಿ. ಸ್ಪೆಷಲಿ ಪ್ಯಾರಲ್ಯಾಕ್ಸ್ ಮೆಥಡ್ ಬಗ್ಗೆ ನಮಗಿಲ್ಲಿ ಇನ್ಕ್ಲೂಷನ್ ಇದೆ. ಸೊ ಮೆಜರ್ಮೆಂಟ್ ಆಫ್ ಲಾರ್ಜರ್ ಡಿಸ್ಟೆನ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಪ್ಯಾರಲ್ಯಾಕ್ಸ್ ಮೆಥಡ್ ಸ್ವಲ್ಪ ಇದೆ, ಮುಗಿಸ್ಕೊಂಡ್ಬಿಡೋಣ. ಡಿಸ್ಟೆನ್ಸ್ ಆಫ್ ದ ಪ್ಲಾನೆಟ್ ಫ್ರಮ್ ಅರ್ತ್ ಕೆನಾಟ್ ಬಿ ಮೆಜರ್ಡ್ ವಿತ್ ಅ ಮೀಟರ್ ಸ್ಕೇಲ್. ಐ ಹೋಪ್ ಯು ಅಕ್ಸೆಪ್ಟ್ ದಿಸ್. ಸೊ ಹಾಗಾಗಿ ಇದನ್ನು ನಾವು ಪ್ಯಾರಲ್ಯಾಕ್ಸ್ ಮೆಥಡಲ್ಲಿ ಯೂಸ್ ಮಾಡ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲನ್ನು ತೊಗೊಳ್ತಾ ಇದ್ದೀವಿ ಈ ಪ್ಯಾರಲ್ಯಾಕ್ಸ್ ಮೆಥಡನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಒಂದು ಪೆನ್ಸಿಲನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ ಅಂತ ತೊಗೊಳ್ಳಿ, ಈ ಥರ. ಸೊ ಸುತ್ತ ಇರುವಂಥದ್ದು ಬ್ಯಾಕ್ಗ್ರೌಂಡ್ ಆಬ್ಜೆಕ್ಟ್, ಒಂದು ಐಡಿಯಾ ಕೊಟ್ಟಿದ್ದೀನಿ. ಈ ಸುತ್ತ ಇದ್ದಿದ್ದು ಇಷ್ಟು ಬ್ಯಾಕ್ಗ್ರೌಂಡ್ ಇದೆ ಇದ್ರ. ಸೊ ಫಸ್ಟ್ ಥಿಂಗ್ ನೀವೇನು ಮಾಡ್ತೀರಾ ಅಂದರೆ ಎ ಟಾಪಿಕ್ ನೀವೀಗ ಫಾಲೋ ಮಾಡ್ತಿದ್ದೀರ. ರೈಟ್ ಐನ ಕ್ಲೋಸ್ ಮಾಡಿಕೊಂಡು ಲೆಫ್ಟ್ ಐಯಲ್ಲಿ ಆ ಪೆನ್ಸಿಲನ್ನು ನೋಡ್ತೀರಾ. ಓಕೆ, ನಾವು ಈಗ ಅಪೋಸಿಟ್ ರೈಟ್ ಐನ ಕ್ಲೋಸ್ ಲೆಫ್ಟ್ ಐನ ಕ್ಲೋಸ್ ಮಾಡಿಕೊಂಡು ರೈಟ್ ಐಯಲ್ಲಿ ನೋಡ್ಕೊಳ್ಳಿ. ಸೊ ಡು ಯು ಫೀಲ್ ಲೈಕ್ ಚೇಂಜ್ ಇನ್ ದ ಪೊಸಿಷನ್ ಆಫ್ ದ ಪೆನ್ಸಿಲ್? Definitely. So the change in the position of the object, that is pencil, with respect to the point of wall ಅಥವಾ with respect to the point of you, ನಿಮ್ಗಿಂತ ನೀವು ನೋಡ್ತಿರೋದಲ್ವ, ನಿಮ್ಮನ್ನು ಬೇಡ, ಆ ವಾಲಿಗೆ ನೀವು ಏನು ಬ್ಯಾಕ್ಗ್ರೌಂಡ್ ಹಿಡ್ಕೊಂಡಿರ್ತೀರಲ್ಲ ಆ ವಾಲ್ಗೆ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದ ಪ್ಯಾರಲ್ಯಾಕ್ಸ್. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಆಫ್ ಅಬ್ಸರ್ವೇಷನ್, ಅಂದರೆ ನಿಮ್ಮ 2 ಕಣ್ಣುಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸನ್ನು ನಾವೇನಂತ, 2 ಪಾಯಿಂಟ್ ಅಲ್ವಾ, ನಾವು 2 ಕಡೆಯಿಂದ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅಥವಾ ನೀವು ಹೀಗೂ ಮಾಡ್ಬೋದು, ಒಂದು ಕಡೆ ಫಿಕ್ಸ್ ಹಿಡ್ಕೊಂಡು ನಿಮ್ಮ ಮನೆಯಲ್ಲೇ ತುದಿಯಲ್ಲಿಂದ ಸ್ವಲ್ಪ ಅಂದರೆ ಮೇನ್ ಡೋರ್ ಹತ್ರ ಒಂದು ಹಿಡ್ಕೊಂಡು ಕಾಂಪೌಂಡ್ ಹತ್ರ ಒಂದು ಹತ್ರ ನಿಂತ್ಕೊಂಡು ಯಾವುದೋ ಒಂದು ದೂರದಲ್ಲಿರೋ ಒಂದು ಆಬ್ಜೆಕ್ಟನ್ನು ನೋಡ್ದಂಗೆ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಈಸ್ ಕಾಲ್ಡ್ ಆ್ಯಸ್ ಬೇಸಿಸ್ ಅಂತ ಹೇಳಿ ಕರಿತೀವಿ. Again I am pressing the same thing, sorry. The distance between the 2 points of observation is called as basis ಅಂತ ಹೇಳಿ ಕರಿತೀವಿ. So to measure the distance, that is what D, far away, ದೂರದಲ್ಲಿರೋದನ್ನು, ಸಪೋಸ್ ಇವಾಗ ಒಂದು ಪ್ಲ್ಯಾನೆಟ್ ಅಂತ ತೊಗೊಂಡ್ರೆ, ಸೊ ಇಟ್ ಈಸ್ ಡನ್ ಬೈ ಪ್ಯಾರಲ್ಯಾಕ್ಸ್ ಮೆಥಡ್. ಹೌದು, ಪ್ಯಾರಲ್ಯಾಕ್ಸ್ ಮೆಥಡಿಂದ ಇದನ್ನು ನಾವು ಸ್ಟಡಿ ಮಾಡ್ತಿದ್ದೀವಿ. ವಿ ಅಬ್ಸರ್ವ್ ಇಟ್ ಫ್ರಮ್ 2 ಡಿಫ್ರೆಂಟ್ ಪೊಸಿಷನ್, ಎ ಆ್ಯಂಡ್ ಬಿ, ಆ್ಯಂಡ್ ಆನ್ ದ ಅರ್ಥಲ್ಲಿ ನಿಂತ್ಕೊಂಡು 2 ಕಡೆಯಿಂದ ನಿಂತ್ಕೊಂಡು ನಾವು ನೋಡ್ತಾ ಇದ್ದೀವಿ ಅಂತ ತೊಗೊಳ್ಳೋಣ. ಆ್ಯಂಡ್ ಎ ಮತ್ತು ಬಿ ಅವೆರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸನ್ನು ನಾನು ಬೇಸಿಸ್ ಅಂತ ಹೇಳಿದ್ನಲ್ಲ, ದಟ್ಸ್ ವೈ ಐ ಆಮ್ ಯೂಸಿಂಗ್ ದ ಸ್ಮಾಲ್ ಲೆಟರ್ ಬಿ ಅಟ್ ದ ಸೇಮ್ ಟೈಮ್.
ಬೇರೆ ಬೇರೆ ಟೈಮಲ್ಲ, ಇವತ್ತು ನಾಳೆ ಆ ಥರ ಅಲ್ಲ, ಸೇಮ್ ಟೈಮಲ್ಲಿ. ವಿ ಮೆಷರ್ ಆ್ಯಂಗಲ್ ಬಿಟ್ವೀನ್ ದ ಟೂ ಡೈರೆಕ್ಷನ್ಸ್ ಅಲಾಂಗ್ ವಿಚ್ ದ planet is viewed at the 2 points, so that angle is considered as theta. And you know what, ಈ ಡಿಸ್ಟೆನ್ಸಿಗೆ ಕಂಪೇರ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಈ ಡಿಸ್ಟೆನ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಡಿಸ್ಟೆನ್ಸು ವೆರಿ ಸ್ಮಾಲರ್ ಒನ್. ಸೊ ದ್ಯಾಟ್ಸ್ ವೈ ವಿ ಕ್ಯಾನ್ ಸೇ the angle made here is very small, theta is very small. Then we approximately take ಎ ಬಿ ಆ್ಯಸ್ ಆರ್ಕ್ ಅಂತ ತೊಗೊಂಡು, ಸೊ ಇಲ್ಲಿ ನಾವು ಪ್ಲೇನ್ ಆ್ಯಂಗಲ್ ಕಾನ್ಸೆಪ್ಟನ್ನು ಹೇಳಿದ್ವಿ ಅಲ್ವಾ. ಸೊ ಪ್ಲೇನ್ ಆ್ಯಂಗಲ್ ತೀಟಾ ಇಸ್ ಈಕ್ವಲ್ ಟು ವಾಟ್, ಡಿ ಎಸ್ ಬೈ ಆರ್ ಅಂತ ಹೇಳಿ ತೊಗೊಂಡಿದ್ವಿ. ಇಲ್ಲಿ ಡಿ ಎಸ್ ಅನ್ನೋದು ಬಿ ಆಗಿದೆ, ಬೇಸಿಸ್ ಆಗಿದೆ, ಆ್ಯಂಡ್ ಆರ್ ರೇಡಿಯಸ್ ಅನ್ನೋದು ಕ್ಯಾಪಿಟಲ್ ಡಿ ಆಗಿದೆ, ಅಥವಾ ಡಿ ಇಸ್ ಈಕ್ವಲ್ ಟು ಬೇಸಿಸ್ ಬೈ ತೀಟಾ ಅಂತೇಳಿ ಸಹಿತ ನಾನು ರಿಅರೇಂಜ್ ಮಾಡ್ಕೋಬೋದು. ಸೊ ದಿಸ್ ಇಸ್ ವಾಟ್ ದ ಮೇನ್ ಫಾರ್ಮುಲಾ ಇಸ್. I hope you understood this concept. Similarly, to determine the size or angular diameter of the planet, so we use the same. ಅಲ್ಲಿ ಆ್ಯಂಗಲ್ ಅಂತ ತೊಗೊಂಡಿದ್ವಿ, ಆ್ಯಂಗ್ಯುಲರ್ ಸೈಜ್ ಆ್ಯಂಗಲ್ ಇಸ್ ಈಕ್ವಲ್ ಟು ದಟ್ ಬೇಸಿಸ್ ಅಂತ ಹೇಳಿ ತೊಗೊಂಡಿದ್ವಲ್ಲ, ಆ ಡಿಸ್ಟೆನ್ಸನ್ನು ತುಂಬ ಕಡಿಮೆ ಇತ್ತಲ್ಲ ಡಿಸ್ಟೆನ್ಸ್, ಹಾಗಾಗಿ ಡಿ ಹೋಲ್ ದ ಡಯಾಮೀಟರ್ನ ಆಫ್ ದ ಪ್ಲಾನೆಟ್ ಅಂತ ತೊಗೊಂಡು, ಇನ್ನೊಂದು ದ ಆ್ಯಂಗ್ಯುಲರ್ ಡಯಾಮೀಟರ್ ದಟ್ ಈಸ್ ಕ್ಯಾಪಿಟಲ್ ಡಿ, ಇದು ಜಾಸ್ತಿ ಇರುತ್ತೆ ಯೂಶ್ವಲಿ. ಓಕೆ, ಯಾವುದಾದ್ರೂ ಒಂದು ನೆನ್ಪಿಡ್ಕೊಂಡ್ರೆ ಸಾಕು. ಸೊ ಪ್ಯಾರಲ್ಯಾಕ್ಸ್ ಮೆಥಡ್ ಟು ಡಿಟರ್ಮೈನ್ ದ ಸೈಜ್ ಆಫ್ ದ ಪ್ಲಾನೆಟ್, ಈಗ ತಾನೇ ನಾನು ಮೆನ್ಷನ್ ಮಾಡಿದೆ. ಇದನ್ನು ಹೀಗೂ ನೀವು ನೆನಪಲ್ಲಿ ಇಟ್ಕೊಳ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ನೋಟ್ಸ್ ಅಂದರೆ ನನಗೆ ಹೀಗಿರಬೇಕು ಅಂಥೇಳಿ ನಾನು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ಡಿಟರ್ಮೈನ್ ದ 1 ಡಿಗ್ರಿ ಅಥವಾ 1 ರೇಡಿಯನ್ ಅಂತ ಹೇಳ್ಬೋದು. ಸೊ ತೀಟಾ ಇಸ್ ಈಕ್ವಲ್ ಟು ಎಲ್ ಬೈ ಆರ್, ಆರ್ಕ್ ಲೆಂತ್ ಬೈ ರೇಡಿಯಸ್ ಅಲ್ವಾ. ಸೊ ಹಾಗಿದ್ರೆ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ವೆನ್ ಎಲ್ ಇಸ್ ಈಕ್ವಲ್ ಟು ಆರ್, ಸೊ ತೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಅಫ್ಕೋರ್ಸ್ 1 ಆಗುತ್ತೆ. ರೈಟ್. ಸೊ ಇಟ್ ಈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಆನ್ ಆರ್ಕ್, ಎಲ್ಲಿ ಯಾರಿಂದ ಫಾರ್ಮ್ ಆಗಿದೆ, ಆರ್ಕಿಂದ ಫಾರ್ಮ್ ಆಗಿದೆ, ಹೂಸ್ ಲೆಂತ್ ಈಸ್ ಈಕ್ವಲ್ ಟು, ಅದರ ಲೆಂತ್ ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತೆ, ರೇಡಿಯಸ್ಗೆ ಈಕ್ವಲ್ ಆಗಿದೆ. ಸೊ ದಿ ಈಸಿ ಡೆಫಿನೇಷನ್ ಫಾರ್ 1 ಡಿಗ್ರಿ, ರೈಟ್. ಸೊ ಥೀಟಾ ಇಸ್ ಈಕ್ವಲ್ ಟು 1. ಸೊ ಹಾಗಿದ್ರೆ ನಾವು ಈ ಒಂದು ಇಟ್ ಈಸ್ ಯೂಸ್ಡ್ ಫಾರ್ ಪ್ಲೇನ್ ಜಿಯೋಮೆಟ್ರಿ ಲೈಕ್ ಸರ್ಕಲಲ್ಲಿ ಟ್ರಯಾಂಗಲ್, ಸ್ಕ್ವೇರ್, ರೇಡಿಯಸ್, 2 ಡೈಮೆನ್ಷನಲ್ ಕಾನ್ಸೆಪ್ಟಲ್ಲಿ ನಾವು ಈ ಪ್ಲೇನ್ ಆ್ಯಂಗಲನ್ನು ಅಥವಾ 1 ಡಿಗ್ರಿ ಅಥವಾ 1 ರೇಡಿಯನ್ ಅಂತ ಏನು ಹೇಳ್ತೀವಿ ಅದನ್ನು ಬಳಸ್ಕೋಬೋದು. ಸೊ ಥೀಟಾ ಇಸ್ ಈಕ್ವಲ್ ಟು 1 ರೇಡಿಯನ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು ವೆನ್ ವಿ ಯೂಸ್ ಪೈ ಆ್ಯಂಡ್ ಆಲ್. ಸೊ 2 ಪೈ ಅಂತ ಹೇಳಿ ತೊಗೊಂಡ್ವಿ, 2 ಪೈ ರೇಡಿಯನ್ ಅಂತ ಹೇಳ್ತಿದ್ವಿ ಅಂದರೆ ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ, ಹೋಲ್ ಸರ್ಕಲನ್ನು ನಾವು ತೊಗೊಂಡಂಗೆ ಆಗುತ್ತೆ. ಸಾಲಿಡ್ ಆ್ಯಂಗಲ್, ಹೆಸರಲ್ಲೇ ಹೇಳೋ ರೀತಿಯಲ್ಲಿ ಸಾಲಿಡ್. ಸೊ ಇದನ್ನೆಲ್ಲ ನಾವು ಹೇಳುವಾಗ 3 ಡೈಮೆನ್ಷನಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಡಿ ಒಮೆಗಾನ ನಾವು ಇಲ್ಲಿಗ ಡಿಫೈನ್ ಮಾಡ್ಕೋತೀವಿ. ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಸರ್ಫೇಸ್ ಅಟ್ ಇಟ್ ಸೆಂಟರ್ ಈಸ್ ಕಾಲ್ಡ್ ಆಸ್ the d omega. So d omega is equal to the whole area divided by r square for solid angle. ಈಗ ತಾನೇ ಡಿಫೈನ್ ಮಾಡ್ಕೊಂಡಿದ್ದೀವಿ. ಹಾಗಿದ್ರೆ ಮೆಜರ್ಮೆಂಟ್ ಯೂನಿಟ್ ಬಂದುಬಿಟ್ಟು ಸ್ಟೆರಡಿಯನ್ ಆಗುತ್ತೆ, ಎಸ್ ಆರ್. ಸೊ ಹಾಗಿದ್ರೆ ಯಾವಾಗ ಆರ್ ಸ್ಕ್ವೇರ್ ಅನ್ನೋದು ಡಿ ಎಗೆ ಈಕ್ವಲ್ ಆಗಿರುತ್ತೋ ದೆನ್ ವಿ ಕ್ಯಾನ್ ಸೇ ಡಿ ಒಮೆಗಾ ಇಸ್ ಈಕ್ವಲ್ ಟು 1, ದಟ್ ಈಸ್ ವಾಟ್ 1 ಸ್ಟೆರಡಿಯನ್, ರೈಟ್. ಹಾಗಿದ್ರೆ ಇದನ್ನು ಹೇಗೆ ಡಿಫೈನ್ ಮಾಡ್ಕೋಬೋದು, ಆ್ಯಂಗಲ್ ಸಬ್ಟೆಂಡೆಡ್ ಬೈ ಸರ್ಫೇಸ್ ಆಫ್ ಇಟ್ಸ್ ಏರಿಯಾ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ಇಟ್ಸ್ ರೇಡಿಯಸ್. ಅಷ್ಟೇ, ಮುಗ್ದೋಯ್ತು, ಏನು ಕನ್ಫ್ಯೂಷನ್ ಇಲ್ಲ ಅಂದ್ಕೊಳ್ತೀನಿ. So this is how we define the steradian and radian concept. So conversion of units. So ಡಿಗ್ರಿ ಅಂತ ಹೇಳಿ ಬಂದಾಗ ಮತ್ತು ಸೆಕೆಂಡ್ ಅಂತೇಳಿ, ಮಿನಿಟ್ಸ್ ಅಂತೇಳಿ ಬಂದಾಗ, ಸೆಕೆಂಡ್ ಅಂತೇಳಿ ಬಂದಾಗ, ಡಿಗ್ರಿ ಅಂತ ಬಂದಾಗ ಹೀಗಿದೆ 1 ಡಿಗ್ರಿ, ದಿಸ್ ಈಸ್ 1 ಮಿನಿಟ್, ದಿಸ್ ಈಸ್ 1 ಸೆಕೆಂಡ್. ನೆನಪಲ್ಲಿರಲಿ, ಈ ಒಂದು ಕಾನ್ಸೆಪ್ಟ್ ನಾವು ಪಿ ಯು ಸಿಲಿ ಓದಿದ್ವಿ, ನಿಮ್ಮ ಲೆಕ್ಚರ್ಸ್ ಹೇಳ್ಕೊಟ್ಟಿರೋದು ನೆನಪಿರ್ಬೋದು ಅನ್ಕೋತೀನಿ. ನನಗಂತೂ ಅವ್ರು ಹೇಳಿದ್ದೆ ನೆನಪು ಆ್ಯಕ್ಚುಲಿ. ಸೊ ಆಗಲೇ ನಾನು ಹೇಳಿದಾಗೆ ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ, ಆರ್ ಎಲ್ಸ್ ಯು ಕ್ಯಾನ್ ಕನ್ಸಿಡರ್ 2 ಪೈ. ನಾನು ಇಲ್ಲಿ ಏನು ಮಾಡಿದ್ದೀನಿ, 2 ಪೈ ಅಂತ ತೊಗೊಂಡಿದ್ದೀನಿ, 360 ಡಿಗ್ರಿ ಹೀಗೂ ನೀವು ತೊಗೋಬೋದು, ಯುವ ವಿಶ್. ಸೊ ಹಾಗಿದ್ರೆ ಇಫ್ ಐ ಆಮ್ ಕನ್ಸಿಡರಿಂಗ್ ಫಾರ್ 1 ಡಿಗ್ರಿ ದಟ್ ಈಸ್ ಈಕ್ವಲ್ ಟು ವಾಟ್, ಆರ್ ಎಲ್ಸ್ 1 ಡಿಗ್ರಿ ಈಸ್ ಈಕ್ವಲ್ ಟು, ಸೊ 2 ಪೈ ಈಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಹೇಳಿದ್ವಿ. ಹಾಗಿದ್ರೆ ಇಫ್ 360 ಡಿಗ್ರಿನ ನಾನು ಹೀಗೆ ಬರಿಬೋದಾ, 360 ಡಿಗ್ರಿ 360 ಇಂಟು 1 ಡಿಗ್ರಿ ಅಂತ ಬರಿಬೋದಾ, ಇಟ್ ಈಸ್ ಈಕ್ವಲ್ ಟು 2 ಪೈ. ಆರ್ ಎಲ್ಸ್ 1 ಡಿಗ್ರಿ ಈಸ್ ಈಕ್ವಲ್ ಟು 2 ಪೈ ಬೈ 360 ಅಂತ ಬರಿಬೋದಾ, ಎಸ್ ಅಫ್ಕೋರ್ಸ್. ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಪೈ ಬೈ 180 ಅಂತ ಬರಿಬೋದಾ, ಎಸ್ ಡೆಫಿನೆಟ್ಲಿ. ಆ್ಯಂಡ್ ಪೈ ಜಾಗದಲ್ಲಿ ನಾನು 22/7 ಹಾಕ್ಬೋದಾ, ಸೊ 22/7 ಇಂಟು 180. ಸೊ ದೇರ್ ಫೋರ್ 1 ಡಿಗ್ರಿ ಈಸ್ ಈಕ್ವಲ್ ಟು ವಾಟ್ ಯು ವಿಲ್ ಗೆಟ್. ಸೊ ಡಿಫೈನ್ ಮಾಡ್ಕೊಳ್ಳಿ, 22/7 ಇಂಟು 180 ಮಾಡಿಕೊಂಡ್ರೆ ಏನು ಬರುತ್ತೋ, ಸೊ ದಟ್ ಈಸ್ ವಾಟ್ ದ 1 ಡಿಗ್ರಿ ವ್ಯಾಲ್ಯೂ ಇನ್ ರೇಡಿಯನ್. ಸೊ ನಾವು ಇದು ನೆನಪಲ್ಲಿರಲಿ ನಿಮಗಿದು. ಓಕೆ, ಸೊ 1 ಆರ್ಕ್ ಸೆಕೆಂಡನ್ನು ನಾವಿವಾಗ ನೋಡ್ಕೊಳ್ಳೋಣ ಹೇಗೆ ಡಿಫೈನ್ ಮಾಡೋದು ಅಂಥೇಳಿ.
ಇಲ್ಲಿ ನಾನು ನಿಮಗೆ ಕನ್ವರ್ಷನ್ ಈಸಿಯಾಗಿ ಅರ್ಥ ಆಗಲಿ ಅಂತ ಸೈಡಲ್ಲಿ ಬರೆದಿದ್ದೀನಿ. ಸೊ ವಿ ನೋ ದ್ಯಾಟ್ 1 minute ಈಸ್ ಈಕ್ವಲ್ ಟು 60 seconds. ಡಬಲ್ ಲೈನ್ ಇತ್ತು ಅಂತಂದರೆ ದಟ್ ಈಸ್ ಸೆಕೆಂಡ್. 1 minute ಈಸ್ ಈಕ್ವಲ್ ಟು ವಾಟ್? 60 seconds. ಸೊ ನಾವು ಐ ಆಮ್ ಡಿಫೈನಿಂಗ್ ಇದನ್ನು ಹೀಗೂ ಬರಿಬೋದಾ? 60 seconds ಬಿಟ್ಬಿಟ್ಟು 60 into 1 second ಅಂತ ನಾನು ಬರಿಬೋದಾ? ಸೊ 1 ಸೆಕೆಂಡನ್ನು ಹಾಗೆ ಇಟ್ಕೊಳ್ತೀನಿ. 1 divided by 60 minutes ಆಯಿತು. 1 ಸೆಕೆಂಡ್ ಅನ್ನೋದು 1 divided by 60 minute ಅಂತ ಹೇಳಾಯಿತು. ಎಸ್. ಸೊ ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್ ನಾವು ಐ ಆಮ್ ಕನ್ವರ್ಟಿಂಗ್ ದಿಸ್ ಟು ಡಿಗ್ರಿ. ಓಕೆ, ಇಲ್ಲಿ ಮಾಡಿದ್ದೀನಿ ನೋಡಿ. ಸೊ 1 minute ಈಸ್ ಈಕ್ವಲ್ ಟು 60 seconds, 1 second ಈಸ್ ಈಕ್ವಲ್ ಟು 1/60 minutes ಆಯಿತು. ಸೊ ನಾವು ಅದೇ ಥರನೇ 1 degree ಈಸ್ ಈಕ್ವಲ್ ಟು ನಾನು 60 minutes ಅಂತ ಹೇಳ್ಬೋದು, ಅಥವಾ 1 minute ಏನಾಗುತ್ತೆ 1/60 degree ಆಗುತ್ತೆ. ಕರೆಕ್ಟಾ? ಹಾಗಿದ್ರೆ 1 degree ಅಂದ್ರೇನು? ಈಗ ನೀವು ಇಲ್ಲಿ ಹಾಕೋಬೇಕಾಗಲ್ಲ. 1 minute ಅಂದ್ರೇನು? 60 minutes. ಸೊ ಇದನ್ನು 60 minutesಗೆ ಕನ್ವರ್ಟ್ ಮಾಡ್ಕೊಳ್ತೀರಾ, 60 minutes. ಸೊ ಈ ಸಿಂಗಲ್ ಲೈನ್ ಹೋಗುತ್ತೆ. ಕರೆಕ್ಟಾ? ಸೊ 60 minutesನ್ನು ನಾನು ಇವಾಗ ಹೀಗೂ ಬರಿಬೋದಾ? ನೆಕ್ಸ್ಟ್ ಲೈನಲ್ಲಿ ಬರೆದ್ಬಿಡ್ತೀನಿ ತಾಳ್ರಿ, ಕನ್ಫ್ಯೂಷನ್ ಬೇಡ. ಇದು ಹೋಗಿದೆ. ಸೊ 1/60 degree, ಆ 60ನ ಕೆಳಗೆ ಕಳಿಸ್ಕೊಂಡು ದಟ್ ಈಸ್ ಈಕ್ವಲ್ ಟು 1 second ಅಂತ ಹೇಳ್ಬೋದಾ? ದೇರ್ ಫೋರ್ 1 second ಈಸ್ ಈಕ್ವಲ್ ಟು 1 divided by 3600 degree. So that is what the comparison ಅಥವಾ ಕನ್ವರ್ಷನ್ ಬಿಟ್ವೀನ್ ಮಿನಿಟ್, ಸೆಕೆಂಡ್, ಅವರ್ ಇನ್ ಟೈಮ್, ಇನ್ ದ ಕಾನ್ಸೆಪ್ಟ್ ಆಫ್ ಟೈಮ್ ಹೇಳ್ತೀವಲ್ಲ, ಅದೇ ಥರನೇ ಇಲ್ಲೂ. ಸೊ ಹಾಗಾಗಿ ಇಲ್ಲಿ 60 into 60 ಬಂದಿದೆ. ಸೊ ಹಾಗಿದ್ರೆ ನಮ್ಮ ಕಾನ್ಸೆಪ್ಟ್ ಇಲ್ಲಿ ಬಂದುಬಿಟ್ಟು ಇವಾಗ ಆರ್ಕ್ ಸೆಕೆಂಡ್. ಸೊ ಆರ್ಕ್ ಸೆಕೆಂಡಿಗೆ ಇಲ್ಲಿ ಹೇಗೆ ನಾವು ಸೆಕೆಂಡನ್ನು ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, ಅಂದರೆ ಅವರಿಗೆ ಕನ್ವರ್ಟ್ ಮಾಡ್ಕೊಂಡೆ. ಸೊ ಸೆಕೆಂಡ್ ಏನಂದರೆ ಅದಕ್ಕೆ 60 into 60 ಆಯಿತು. ಸೊ ಇನ್ನೊಂದು ಸರಿ ನಿಮಗೆ ಬೇಕು ಅನ್ನೋದಾದರೆ 1 minute ಈಸ್ ಈಕ್ವಲ್ ಟು 60 seconds, 1 minute ಈಸ್ ಈಕ್ವಲ್ ಟು 1/60, 1 ಈಸ್ ಈಕ್ವಲ್ ಟು ವಾಟ್ 1 second. ಸೊ ಇದು ಮಿನಿಟ್ಗೆ ಆಯಿತು. ಸೊ ಅದೇ ಥರ ಈಗ ನಾನು 1 degree ಈಸ್ ಈಕ್ವಲ್ ಟು 60 minutes ಅಂತ ಹೇಳಿ ತೊಗೊಂಡೆ. ಸೊ 60 minutes ಬದಲು ನಾನೇನಂತ ಬರಿಬೋದು? ಇಂಟು 1 minute ಅಂತ ಬರಿಬೋದು. 1 minute ಇಲ್ಲೇ ಇಟ್ಕೊಂಡು 1/60 degree ಅಂತ ಬರಿಬೋದು. ಈಗ ಹಾಗಿದ್ರೆ ನನಗಿಲ್ಲಿ ಏನಿದೆ 1/60 minutes ಅಂತಿದೆ. ಸೊ ಹಾಗಿದ್ರೆ 1 minute ಅಂದ್ರೇನು? ಈ ಜಾಗದಲ್ಲಿ 1 minute ಜಾಗದಲ್ಲಿ ನಾನೇನು ಹಾಕ್ಬೋದು? 1/60 degree ಹಾಕ್ಬೋದಾ? 1/60 into 60 ಆಯಿತು. ದಟ್ ಈಸ್ ಈಕ್ವಲ್ ಟು 1 second. ಸೊ ದಟ್ ಈಸ್ ವಾಟ್ 1 second ಈಸ್ ಈಕ್ವಲ್ ಟು 1/60 into 60 ಅಥವಾ 1/3600 degrees ಇದೆ. ಸೊ ನಾವು ವಿ ನೋ ದ್ಯಾಟ್ 2π ಈಸ್ ಈಕ್ವಲ್ ಟು 360 degree or else 360 degree. So or else I can say 1 degree is equal to 2π by 360 degree, ಅಥವಾ 1/180 degree is equal to 180 is equal to 1 degree ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಆ ಡಿಗ್ರಿ ಜಾಗದಲ್ಲಿ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ 1/60 into 60 ಹಾಕ್ಕೊಳ್ತೀನಿ. ಸೊ ದ್ಯಾಟ್ ಗಿವ್ಸ್ ಮಿ ದ ಐಡಿಯಾ ಅಬೌಟ್ ಡಿಗ್ರಿ ಇನ್ ಟರ್ಮ್ಸ್ ಆಫ್ ರೇಡಿಯನ್. ಸೊ ಕ್ವೆಶನನ್ನು ಕಂಟಿನ್ಯೂ ಮಾಡೋದಾದರೆ, ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಆಫ್ ದ ಮೂನ್. ಸೊ ಡಿ ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಹೇಳ್ತಾ ಇದ್ದಾರೆ. ಸೊ ಡಿ ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ವೆನ್ viewed from the 2 points on the surface of the earth, the angle subtended at the moon, so theta is given, and base, the distance between like ನಾವು ಬೇಸಿಸ್ ಅಂತ ತಗೊಂಡಿದ್ವಲ್ಲ, ಅದು ಬಿ ಈಸ್ ಈಕ್ವಲ್ ಟು ವ್ಯಾಲ್ಯೂ ಕೊಟ್ಟಿದ್ದಾರೆ. ಹಾಗಿದ್ರೆ ನಮಗೆ ಗೊತ್ತಿರೋಂಥ ಫಾರ್ಮುಲಾ ಬಂದುಬಿಟ್ಟು ಥೀಟಾ ಇಸ್ ಈಕ್ವಲ್ ಟು ಬಿ ಬೈ ಡಿ, ಅಥವಾ ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಇಂಟು ಆ್ಯಂಗಲ್. ಯಾವುದಾದ್ರೂ ಒಂದು ನೆನ್ಪಿಟ್ಕೊಂಡು ಯು ಕ್ಯಾನ್ ರಿಅರೇಂಜ್ ಇಟ್. ಹಾಗಿದ್ರೆ ಈಗ ನಾವು ಒಂದು ಅರ್ಥ ಮಾಡ್ಕೋಬೇಕು. ಅರ್ಥಿಂದ ನೋಡುವಾಗ ಏನಾಗ್ತಾ ಇದೆ, ದ ಆ್ಯಂಗಲ್ ಮೇಡ್ ಹಿಯರ್ ಈಸ್ ವೆರಿ ಸ್ಮಾಲರ್, ಥೀಟಾ ಈಸ್ ವೆರಿ ಸ್ಮಾಲರ್. ಹಾಗಿದ್ರೆ ಯಾವ ಆ್ಯಂಗಲ್ ತೊಗೋತೀವಿ? ಕಾಸ, ಸೈನ ಅಥವಾ ಟ್ಯಾನ ಅಂತ ಹೇಳಿ ನೋಡಿದ್ರೆ ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ಥೀಟಾ ಆ್ಯಂಡ್ ದಿಸ್ ಇಸ್ 90 degree. ದ ಅಪೋಸಿಟ್ ಆಫ್ ಇಟ್ ವಿಚ್ ಈಸ್ ಈಕ್ವಲ್ ಟು ಅಪೋಸಿಟ್. ಸೊ ಅಪೋಸಿಟ್ ವರ್ಸಸ್ ಅಡ್ಜಸೆಂಟನ್ನು ನಾನು ಇವಾಗ ಕನ್ಸಿಡರ್ ಮಾಡೋದು ಅಂದರೆ ಅರ್ಥ. ಸೊ ವಿ ಕ್ಯಾನ್ ಗೋ ಹೆಡ್ ವಿತ್ ಒಟ್ ಟ್ಯಾನ್. ಹಾಗಿದ್ರೆ ಅದೇ ಕಾಸ್ ಆಗಿದ್ರೆ ಏನಾಗುತ್ತೆ, ಇಫ್ ಇಟ್ ಈಸ್ ಈಕ್ವಲ್ ಟು ಥೀಟಾ ಈಸ್ ಆಲ್ಮೋಸ್ಟ್ ವೆರಿ ಸ್ಮಾಲ್ ಅಂದಾಗ 0 ಆಗುತ್ತೆ, ಅಂದರೆ ಕಾಸ್ ಈಸ್ 1 ಆಗುತ್ತೆ. ಸೈನ್ಗಾದರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಟ್ಯಾನ್ ಥೀಟಾಗೆ ನಾವು ಯೂಶ್ವಲಿ ಥೀಟಾ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಥೀಟಾ ಇಸ್ ವೆರಿ ಲೆಸ್, ಸೊ ಥೀಟಾ ಬಿಕಮ್ ಬಿ ಬೈ ಡಿ. ಸೊ ಈಗ ನನಗೆ ಗೊತ್ತಿರುವಂಥ ವ್ಯಾಲ್ಯೂಸನ್ನು ನಾನು ಇವಾಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಿದ್ರೆ ಆ್ಯಂಗಲನ್ನು ಫಸ್ಟ್ ಕನ್ಸಿಡರ್ ಮಾಡ್ಕೊಂಡ್ಬಿಡ್ತೀನಿ. ಥೀಟಾ ಇಸ್ ಈಕ್ವಲ್ ಟು 1 degree 54 minutes ಕೊಟ್ಟಿದ್ದಾರೆ. ಸೊ ಡಿಗ್ರಿನ ನಾನು ಇವಾಗ ಸ್ಮಾಲರಿಗೆ, ಯೂಶ್ವಲಿ ನಾವು 1 meter
1 ಮೀಟರ್ 65 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ರು ಅಂದರೆ, ಸೊ 1 ಮೀಟ್ರ್ ಅಂದರೆ 100 ಸೆಂಟಿಮೀಟರ್, 65 ಸೆಂಟಿಮೀಟರ್, ಸೊ 165 ಸೆಂಟಿಮೀಟ್ರ್ ಅಂತ ಕನ್ವರ್ಟ್ ಮಾಡ್ಕೋತೀವಿ. ಯೂಶ್ವಲಿ ಸ್ಮಾಲರ್ ಒನ್ನಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಹಾಗಿದ್ರೆ 1 ಡಿಗ್ರಿ ಅಂತಂದರೆ ಎಷ್ಟು? 60 ಮಿನಿಟ್ಸ್ ಆಗುತ್ತೆ. ಸೊ ಇದು ಕೊಟ್ಟಿರೋದು 54 ಮಿನಿಟ್ಸು. ಹಾಗಿದ್ರೆ ಇದನ್ನು ಆ್ಯಡ್ ಮಾಡ್ಕೊಂಡ್ವಿ ಅಂದರೆ ವಿ ಗೆಟ್ 114 ಮಿನಿಟ್ ಸಿಕ್ತು. ಹಾಗಿದ್ರೆ ಥೀಟಾ ಇಸ್ ಈಕ್ವಲ್ ಟು ದಿಸ್ ಮಚ್ ವಿ ಹ್ಯಾವ್. ಈಗ ಇದನ್ನು ನಾವು ಮಿನಿಟ್ಸನ್ನು ನಮಗೆ ಹೇಗೆ ಯೂಸ್ ಮಾಡ್ಕೊಳ್ಳೋದೆಲ್ಲ ಗೊತ್ತಿಲ್ಲ. ಒಂದು ಡಿಗ್ರಿಲಿರಬೇಕು, ಇಲ್ಲಾಂದರೆ ರೇಡಿಯನಲ್ಲಿರಬೇಕು. ಕರೆಕ್ಟಾ? ಸೊ ಸೇಮ್ ನಾವಿವಾಗ ಏನು ಮಾಡ್ತೀವಿ ಅಂದರೆ 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ಸ್. ಸೊ ಹಾಗಿದ್ರೆ ಇದನ್ನು ನಾನು 1 ಮಿನಿಟ್ ಅಂತ ಸಪ್ರೇಟಾಗಿ ಬರ್ಕೋತೀನಿ. ಸೊ 1 ಮಿನಿಟ್ ಇಸ್ ಈಕ್ವಲ್ ಟು ಏನಾಗುತ್ತೆ? 1/60 ಡಿಗ್ರಿ ಆಯಿತು. ಹಾಗಿದ್ರೆ ವಾಟ್ ವಿ ಹ್ಯಾವ್? 114. ಸೊ ಹಾಗಿದ್ರೆ ಈಗ ಏನು ಮಾಡ್ತೀನಿ ಅಂದರೆ ಎರಡೂ ಕಡೆಗೂ 114ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ. ರೈಟ್? ಸೊ ಐ ಹ್ಯಾವ್ 114 ಮಿನಿಟ್ ಇಸ್ ಈಕ್ವಲ್ ಟು 114 ಡಿವೈಡೆಡ್ ಬೈ 60 ಡಿಗ್ರಿ. ಈಗ ನನಗೆ ಆನ್ಸರ್ ಡಿಗ್ರಿಯಲ್ಲಿ ಸಿಕ್ತು. ಕರೆಕ್ಟಾ? ಈಗ ಡಿಗ್ರಿಯಿಂದ ನಾನು ರೇಡಿಯನಿಗೆ ಕನ್ವರ್ಟ್ ಮಾಡ್ಕೋಬೋದಲ್ವಾ? ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್. ಥೀಟಾ ಅಥವಾ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಥವಾ ಪೈ ಈಸ್ ಈಕ್ವಲ್ ಟು 180 ಡಿಗ್ರಿ, ಹಂಗಾರು ತೊಗೋಬೋದು, ತೊಂದರೆ ಇಲ್ಲ. ಸೊ ಹಾಗಿದ್ರೆ ಇಲ್ಲಿ ನನಗೆ ಇದನ್ನು ನಾನು ಇಂಟು 1 ಡಿಗ್ರಿ ಸಪ್ರೇಟಾಗಿ ಬರ್ಕೊಂಡು 1 ಡಿಗ್ರಿ ಇಸ್ ಈಕ್ವಲ್ ಟು ಥೀಟಾ ಬೈ 180 ರೇಡಿಯನ್. ಹಾಗಿದ್ರೆ ನನ್ನ ಹತ್ರ ಇರೋದು ಎಷ್ಟು ಡಿಗ್ರಿ? 114/60 ಡಿಗ್ರಿ. ಹಾಗಿದ್ರೆ ಎರಡು ಕಡೆನೂ ನಾನು ಇವಾಗ ಏನು ಮಾಡ್ತೀನಿ? 114 ಡಿಗ್ರಿ ಡಿವೈಡೆಡ್ ಬೈ 60 ಡಿಗ್ರಿ, 114 ಡಿಗ್ರಿ ಡಿವೈಡೆಡ್ ಬೈ 60 ಡಿಗ್ರಿಯಿಂದ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ಇಂಟು 1 ಅಂತ ಅಂದರೆ 114/60 ಹಾಗೆ ಇರುತ್ತೆ. ಡಿಗ್ರಿ ಇಸ್ ಈಕ್ವಲ್ ಟು, ಸೊ 114 ಥೀಟಾ ಬೈ 180 ಇಂಟು 60 ಇಷ್ಟು ಬರುತ್ತೆ. ಸೊ ಅಪಾನ್ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಏನು ಬರುತ್ತೆ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಸೊ ಇದನ್ನು ನಾನು ಇವಾಗ ಸೇಮ್ ಟು ಸೇಮ್ ನೋಡಿ ಮಲ್ಟಿಪ್ಲೈ ಮಾಡ್ಕೊಂಡು ನನಗೆ ಇಷ್ಟು ಸಿಕ್ಕಿದೆ ಡಿಗ್ರಿಯಲ್ಲಿ. ಸೇಮ್ ಟು ಸೇಮ್ ಇಲ್ಲಿ ಬರೆದಿದ್ದೀನಿ. ಅಥವಾ ಈ ಥೀಟಾ ಬದಲು ನಾನು ಆಗಲೇ ಹೇಳಿದಾಗೆ ಪೈ ಅಂತಲೂ ನಾವು ಹಾಕ್ಕೋಬೋದು. ಪೈ ಆದರೆ ನಮ್ಗೆ ಯೂಶ್ವಲಿ ವ್ಯಾಲ್ಯೂ ಹಾಕ್ಕೊಳ್ಳೋದು ಈಸಿ. 3.14 ಅಥವಾ 22/7 ಹಾಕ್ಕೊಳ್ತೀರಾ. ಸೊ ಗೆಟ್ಸ್ ಅಲ್ಟಿಮೇಟ್ಲಿ ದಿಸ್ ಮಚ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಈಸಿ ಇದೆ. ಆ್ಯಂಡ್ ಈ ವ್ಯಾಲ್ಯೂನ ತೊಗೊಂಡೋಗಿ ಥೀಟಾಗೆ ಹಾಕೋತೀರಾ, ಅಲ್ಲಿ ಬಿ ವ್ಯಾಲ್ಯೂ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಅಪಾನ್ ಕ್ಯಾಲ್ಕುಲೇಷನ್ ಯು ಗೆಟ್ ದ ವ್ಯಾಲ್ಯೂ ಲೈಕ್ ದಿಸ್. ಕ್ಯಾಲ್ಕುಲೇಟ್ ದ diameter of the sun, distance of the sun from diameter of the sun, distance of the sun from earth is 1.49 into 10^11. ಆ್ಯಂಗ್ಯುಲರ್ ಡಯಾಮೀಟರ್ ಥೀಟಾ ಕೊಟ್ಟಿದ್ದಾರೆ. ಸೊ ಎಗೇನ್ ಥೀಟಾ ಇಸ್ ವೆರಿ ಸ್ಮಾಲ್, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಥೀಟಾ ಆಗಿರುತ್ತೆ. ಸೊ ಹಾಗಿದ್ರೆ ಆ್ಯಂಗಲನ್ನು ಕೊಟ್ಟಿದ್ದಾರೆ. ಅಲಾಂಗ್ ವಿತ್ ದಟ್ ಡಿಸ್ಟೆನ್ಸ್ ಈಸ್ ಗಿವನ್, ಡಿಸ್ಟೆನ್ಸ್ ಆಫ್ ದ ಸನ್ ಈಸ್ ಗಿವನ್. ಡಯಾಮೀಟರ್ ರೇಡಿಯಸ್ ಬಂದಿರುತ್ತೆ, ಡಯಾಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ತೀರಾ. ಸೊ ಹಾಗಿದ್ರೆ ಸೇಮ್ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಅಥವಾ ಒಂದು ಹಿಂಟನ್ನು ಒಂದೇ ಸ್ಟೆಪ್ಪಲ್ಲಿ ಡೈರೆಕ್ಟಾಗಿ ಬರೆಯೋದನ್ನು ಸಹಿತ ಪ್ರಾಕ್ಟೀಸ್ ಮಾಡ್ಕೋಬೋದು ನೀವು. ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕಿಂತನೂ, ಬಟ್ ಇದನ್ನು ಅಟ್ ಎ ಟೈಮ್ ಕಲಿಯೋದಕ್ಕಿಂತನೂ ಒಂದೆರಡು ಕ್ವಶನ್ಸ್ ಮಾಡಿ ಆನಂತರ ಒಂದು ಟ್ರಿಕ್ಸ್ ನಿಮ್ಮದೇ ಆದಂಥದ್ದನ್ನು ಒಂದು ಫೈಂಡ್ ಔಟ್ ಮಾಡ್ಕೊಂಡು ಬರೆದಿಡ್ಕೊಂಡ್ರೆ ಆಯಿತು. ಇಷ್ಟೆಲ್ಲ ಮಾಡೋದ್ರ ಬದಲು ಇದನ್ನು ಡೈರೆಕ್ಟಾಗಿ ಹೇಗೆ ಬರೆಯೋದು ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಈಸಿ ಇದೆ. ಸೊ ಈಗ ನಾವು ಇವಾಗ ಲಾರ್ಜರ್ ಡಿಸ್ಟೆನ್ಸ್ ನೋಡ್ಕೊಂಡ್ವಿ. ಇವಾಗ ಸ್ಮಾಲರ್ ಆಬ್ಜೆಕ್ಟ್ಸ್ಗಳ ಒಂದು ಸೈಜನ್ನು ಮೆಷರ್ ಮಾಡುವಂಥದ್ದು ಹೇಗೆ ಅಂದರೆ, ಸೊ ದಿಸ್ ಇಸ್ ಥ್ರೂ ದ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಿ, ಯೂಸಿಂಗ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಾನ್ ಡಿಫ್ರಾಕ್ಷನ್. ಸೊ ಹಿಯರ್ ಇನ್ ದ ಡಿಫ್ರಾಕ್ಷನ್ ಕಾನ್ಸೆಪ್ಟ್ ವಿ ಕನ್ಸಿಡರ್ ಪಾರ್ಟಿಕಲ್ ಆ್ಯಕ್ಟ್ ಆಸ್ ಅಥವಾ ಪಾರ್ಟಿಕಲ್ ಇಸ್ ಲೈಕ್ ಎಲೆಕ್ಟ್ರಾನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಮಾಲಿಕ್ಯುಲರ್ ಸೈಜ್ ಅಂದರೆ ನ್ಯಾನೋಮೀಟರ್ ರೇಂಜಿಗೆ ಮಾತಾಡ್ತಾ ಇರೋದು. ಆ್ಯಂಡ್ ಹಿಟ್ ಬಿಹೇವ್ ಲೈಕ್ ಅಲ್ಲಿ ವೇವ್ ಅಂತೆಲ್ಲ ಮಾತಾಡ್ತೀವಿ ಡಿಫ್ರಾಕ್ಷನ್ ಹೇಳುವಾಗ. ಸೊ ಹಾಗಿದ್ರೆ ಇಲ್ಲಿ ನಮಗೆ ಸಿಗುವಂಥ ರೆಸಾಲ್ವಿಂಗ್ ಪವರ್ ಅನ್ನೋದು ಯಾವಾಗಲೂ ವೇವ್ ಲೆಂತ್ ಆಫ್ ಲೈಟ್ಗೆ ಅದೇನಾಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಹ್ಯಾಸ್ ಸಮ್ ರಿಸಾಲ್ವಿಂಗ್ ಪವರ್ ಸಹ ಅನ್ನೋದು ಇರುತ್ತೆ. ಅದನ್ನು ಇಟ್ಕೊಂಡು ನಾವಿಲ್ಲಿ ಮಾತಾಡೋವಂಥದ್ದು ಇಷ್ಟು ಹಿಂಟೆಡ್ ವರ್ಡ್ಸ್ಗಳನ್ನು ನೆನ್ಪಿಡ್ಕೊಂಡ್ರೆ ಇಟ್ಸ್ ಎನಫ್. ಸೊ ಲಾಂಗ್ ಡಿಸ್ಟೆನ್ಸನ್ನು ನಾವು ತಗೊಳ್ಳುವಾಗ ಕೆಲವು ಯೂನಿಟ್ಸ್ಗಳನ್ನು ಯೂಸ್ ಮಾಡ್ಕೊಳ್ತೀವಿ. ಲೆಟ್ಸ್ ಗೋ ಅಹೆಡ್ ವಿತ್ ದ್ಯಾಟ್. ಆಸ್ಟ್ರೋನಾಮಿಕಲ್ ಯೂನಿಟನ್ನು ತೊಗೊಳ್ತೀವಿ. ದಟ್ ಮೀನ್ಸ್ ದ ಡಿಸ್ಟೆನ್ಸ್ ಆಫ್ ದ ಸನ್ ಫ್ರಮ್ ದ ಅರ್ತ್ಗೂ ಮತ್ತು ಸನ್ಗೂ ಇರುವಂಥ ಡಿಸ್ಟೆನ್ಸನ್ನು ನಾವು ಆಸ್ಟ್ರೋನಾಮಿಕಲ್ ಯೂನಿಟಲ್ಲಿ ಹೇಳ್ತೀವಿ. 1.49 ಅಥವಾ ಕೆಲವು ಕಡೆ 1.5 into 10^11 ಅಂತಲೂ ಸಹಿತ ಕೊಟ್ಟಿರ್ತಾರೆ. ಒನ್ ಆ್ಯಂಡ್ ದ ಸೇಮ್. ಪ್ಯಾರಸ್ಯಾಕ್ ಅಂತ ಅಂದರೆ ಇಟ್ಸ್ ದ ಡಿಸ್ಟೆನ್ಸ್ ಬೈ ವಿಚ್ ದ ಲೆಂತ್ ಆಫ್ 1 AU, ಓಕೆ, 1 ಸೆಕೆಂಡ್ 1 ಆರ್ಕ್ ಸೆಕೆಂಡಷ್ಟು ಆ್ಯಂಗಲ್ ಆಗಿರಬೇಕು. ಆ್ಯಂಡ್ ಈ ಆರ್ಕ್ ಲೆಂತ್ ಬಂದುಬಿಟ್ಟು 1 ಆಸ್ಟ್ರೋನಾಮಿಕಲ್ ಯೂನಿಟ್ ಇರಬೇಕು. ಇದನ್ನು ನಾವೇನಂತ ಕರಿತೀವಿ? 1 ಪ್ಯಾರ್ಸ್ಯಾಕ್ ಅಂತ ಕರಿತೀವಿ. ಸೇಮ್ ಪ್ಲೇನ್ ಆ್ಯಂಗಲ್ ಕಾನ್ಸೆಪ್ಟೇ. ಎಷ್ಟಿರುತ್ತೆ ಹಾಗಿದ್ರೆ 1 ಪ್ಯಾರ್ಸ್ಯಾಕ್ ಈಸ್ ಈಕ್ವಲ್ ಟು ಎಷ್ಟು ಮೀಟರ್ ಅಂದರೆ 3.1 into 10^16 ಮೀಟರ್. ಇದನ್ನೆಲ್ಲ ನಾನು ಒಂದು ಕಡೆ ಬರೆದು ಕೊಟ್ಟಿರ್ತೀನಿ, ಲಾಸ್ಟಲ್ಲಿ ಕೊಟ್ಟಿದ್ದೀನಿ.
ಲೈಟ್ ಇಯರ್, ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಲೈಟ್ ಇನ್ 1 year ಈಸ್ ಕಾಲ್ಡ್ ಆ್ಯಸ್ ವಾಟ್? ದ ಲೈಟ್ ಇಯರ್. ಇದೆಲ್ಲ ನಾವು ಆಲ್ರೆಡಿ ಇನ್ನೂ TET ರೇಂಜಿಗೆ ಹೇಳ್ಕೊಡ್ತೀವಿ. ಸೊ ಹಾಗಿದ್ರೆ ವ್ಯಾಲ್ಯೂ ಬಂದುಬಿಟ್ಟು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 9.5 × 10⁻15 ಮೀಟ್ರ್ ಅಂತ ನಾವು ಹೇಳ್ಬೋದು. ನೋಟ್ ಆಲ್ ಆಫ್ ದೀಸ್. ಸೊ ಕಮಿಂಗ್ ಟು ದ ಮೆಜರ್ಮೆಂಟ್ ಆಫ್ ಮಾಸ್ ನಾವು. ಸೊ ಲಾರ್ಜರ್ ಮಾಸ್ ಇದ್ದಾಗ ಏನಾಗುತ್ತೆ, ವಿ ವಿಲ್ ಟಾಕ್ ಅಬೌಟ್ ಗ್ರಾವಿಟೇಷನಲ್ ಮೆಥಡ್. ಸ್ಮಾಲರ್ ಮಾಸ್ ಬಂದಾಗ ಯಾವುದ್ಯಾವುದು ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಇವುಗಳನ್ನು ಹೇಗೆ ಮೆಜರ್ ಮಾಡ್ತೀವಿ ಅಂತ ಹೇಳಿ ತೊಗೋತೀವಿ. ಹೆವೆನ್ಲಿ ಆಬ್ಜೆಕ್ಟ್ಸ್, ಲಾರ್ಜ್ ಮಾಸಸ್ಗಳ ಬಗ್ಗೆ ಬಂದಾಗ ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ ಇಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ ಮಾಸಸ್ ಆ್ಯಂಡ್ ದ ಡಿಸ್ಟೆನ್ಸ್, ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತೆಲ್ಲ ಹೇಳ್ತೀವಲ್ಲ, ಆ ಕಾನ್ಸೆಪ್ಟ್ ಹಿಡ್ಕೊಂಡು ಹೇಳ್ತೀವಿ. ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳಿ ಬಂದಾಗ, ಸೊ ಇಲ್ಲಿ ಮಾಸ್ ಆಫ್ ದ ಎಲೆಕ್ಟ್ರಾನ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ವಿ, ಅದೇ ಮೆಟ್ರಿಕ್ ಸಿಸ್ಟಮಲ್ಲಿ ಹೇಳ್ಬೋದು ಅಂತೆಲ್ಲ ಹೇಳಿದ್ವಲ್ಲ, ಅದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಇಲ್ಲಿ ಸ್ಮಾಲೆಸ್ಟ್ ಯೂನಿಟ್ಗಳನ್ನು, ಅದರ ಮಾಸನ್ನು ಹೇಳುವಾಗ ವಿ ವಿಲ್ ಟಾಕ್ ಅಬೌಟ್ ಆಟೋಮಿಕ್ ಮಾಸ್ ಯೂನಿಟ್, AMU ಕಾನ್ಸೆಪ್ಟನ್ನು ಇನ್ ಟರ್ಮ್ಸ್ ಆಫ್ ಕಾರ್ಬನ್ ಐಸೋಟೋಪ್ ಇಟ್ಕೊಂಡು ಹೇಳುವಂಥದ್ದು. ಸ್ಪೆಕ್ಟ್ರೋಗ್ರಾಫಿಗೆ ಬಂದ್ವಿ ಅಂದರೆ ಇಟ್ ಗಿವ್ಸ್, ಇದನ್ನು ಇನ್ಕ್ಲೂಡ್ ಮಾಡಿದ್ದೆ ನಾನು ಡೈರೆಕ್ಟ್ ಮೆಥಡಲ್ಲಿ. ಸ್ಪೆಕ್ಟ್ರೋಗ್ರಾಫ್ ಅಂತ ಹೇಳಿ ಬಂದರೆ ಇಟ್ ಗಿವ್ಸ್ ದ ರೇಡಿಯಸ್ ಆಫ್ ದ ಪಾರ್ಟಿಕಲ್ ಆ್ಯಸ್ ರೇಡಿಯಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್ ಆಫ್ ದ ಪಾರ್ಟಿಕಲ್ ಅಂತ ಹೇಳಿ. ಇನ್ ದ ಪ್ರೆಸೆನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಅಥವಾ ಮ್ಯಾಗ್ನೆಟಿಕ್ ಪಾರ್ಟಿಕಲ್ ಆರ್ ಅಲೋಡ್ ಟು ಮೂವ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಏನಾಗ್ತದೆ ಅಂದರೆ, ಸೊ ದೇ ಎಕ್ಸ್ಪೀರಿಯನ್ಸ್ ದಿಸ್ ಸೆಂಟ್ರಿಪಿಟಲ್ ಫೋರ್ಸ್, ಆ್ಯಸ್ ಎ ರಿಸಲ್ಟ್ ದೇ ಸ್ಟಾರ್ಟ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್. ಇದನ್ನು ಇಟ್ಕೊಂಡು ರೇಡಿಯಸ್ ಫೈಂಡ್ ಔಟ್ ಮಾಡಿ ಮಾಸನ್ನು ಗೆಸ್ ಮಾಡುವಂಥದ್ದಾಗಿರುತ್ತೆ. ಯೂಸಿಂಗ್ ದ ಫಾರ್ಮುಲಾ ಸೆಂಟ್ರಿಪಿಟಲ್ ಫೋರ್ಸ್ mv²/r ದಟ್ ಈಸ್ ಈಕ್ವಲ್ ಟು BVQ. BVQ ಎಲ್ಲಿಂದ ಬಂತು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಫಾರ್ಮುಲಾ ಇದು. ಓಕೆ, ಸೊ ಬೈ ಸ್ಪೆಕ್ಟ್ರೋಗ್ರಾಫ್ ಸಿಂಪಲಾಗಿ ನೆನ್ಪಿಟ್ಕೊಳ್ಳೋದಾದರೆ ಇಷ್ಟು, ಈ ಫಾರ್ಮುಲಾ ಮೂಲಕನೇ ಡಿರೈವ್ ಮಾಡೋದು. M ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R ಅಂಥೇಳಿ. ಆ್ಯಂಡ್ ಇದ್ರ ಜೊತೆಗೆ ಇದು ಒಂದು ನೆನಪಲ್ಲಿರಲಿ, 1 AMU ಅನ್ನೋದು ಎಷ್ಟು kg ಇರುತ್ತೆ ಅಂದರೆ 1.66 × 10⁻27 kg. ಕಮಿಂಗ್ ಟು ದ ಟೈಮ್, ನಾನು ಆಗಲೇ ಹೇಳಿದಾಗೆ ಸೀಶಿಯಮ್ ಬಗ್ಗೆ ಇಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಈವನ್ ವಾಚಸ್, ಕ್ವಾಡ್, ಸೀಶಿಯಮ್ ಆಟಮ್ ಅಥವಾ ಸೀಶಿಯಮ್ ಕ್ಲಾಕ್ ಅಂತೆಲ್ಲ ಏನು ಹೇಳ್ತೀವಿ, ಆಲ್ ದೀಸ್ ಆರ್ ದ ಲೈಕ್ ಸ್ಟ್ಯಾಂಡರ್ಡ್ ಆಟೋಮಿಕ್ ಕ್ಲಾಕ್ಸ್ಗಳನ್ನು ನೋಡುತ್ತೆ, ವಿಚ್ ಹ್ಯಾವ್ ಅ ವೆರಿ ಮೈನ್ಯೂಟ್ ವೇರಿಯೇಷನ್ ಇನ್ ಅ ಲಾಂಗ್ ಡ್ಯೂರೇಷನ್. ತುಂಬ ಜಾಸ್ತಿ ದಿನಗಳಿಗೆ ಕಂಪೇರ್ ಮಾಡಿದಾಗ ಒಂದೊಂದು ಮಿನಿಟಲ್ಲಿ ವೇರಿಯೇಷನನ್ನು ತೋರಿಸ್ಬೋದು. ಟೈಮ್ ಈಸ್ ಮೆಷರ್ಡ್ ಬೈ ದ ಸೀಶಿಯಮ್ ಆಟಮ್ ಆ್ಯಂಡ್ ಕ್ವಾಡ್ಸ್ ಕ್ರಿಸ್ಟಲ್. ಮೇನ್ಲಿ ಇವೆರಡು ಇದು ಪರ್ಫೆಕ್ಟಾಗಿರುತ್ತೆ ಅನ್ನೋ ಒಂದು ಉದ್ದೇಶ. ನೆನಪಲ್ಲಿರಲಿ ಸೀಶಿಯಮ್ ಆಟಮ್ ಅಂತ ಹೇಳಿ. ಓಕೆ, ಕ್ವಾಡ್ಸು ಸಹಿತ ಹೌದು. ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ನಾವು ನೋಡೋದಾದರೆ ವರ್ನಿಯರ್ ಕ್ಯಾಲಿಪರ್ಸ್ ಮತ್ತು ಸ್ಕ್ರೀವ್ ಗೇಜನ್ನು ನೋಡ್ತೀವಿ. ಸೊ ಆಲ್ಮೋಸ್ಟ್ ವಿಡಿಯೋ ಬಂದುಬಿಟ್ಟು 32 minutes ಆಗಿದೆ. ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ನಾವು. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಟಾಕ್ ಅಬೌಟ್ ವರ್ನಿಯರ್ ಕ್ಯಾಲಿಪರ್ಸ್ ಆ್ಯಂಡ್ ಸ್ಕ್ರೀವ್ ಗೇಜ್. ಒಂದೇ ವಿಡಿಯೋದಲ್ಲೇ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಲಾರ್ಜ್ ಡಿಸ್ಟೆನ್ಸ್ಗಳಿಗಿರುವಂಥ ಯೂನಿಟ್ಸ್ಗಳ ಕನ್ವರ್ಷನ್ಸನ್ನು ಹೇಗೆ ಮಾಡೋದು, ತುಂಬ ಕ್ವೆಶನ್ಸ್ಗಳಿದ್ದಾವೆ. ಅಕ್ಯುರೇಸಿ, ಪ್ರಿಸಿಷನ್ ಎಲ್ಲ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡುವ. ರಿಲೇಟಿವ್ ಎರರ್ ಫಾರ್ಮುಲಾ ಡಿರೈವೇಷನ್. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಟು ದ ನಂಬರ್ given here and join to the SMS tutorials Telegram group. If you are not able to join, contact me, I will add you. Thank you. Bye. ಸೊ ವರ್ನಿಯರ್ ಕ್ಯಾಲಿಪರ್ಸ್ ಅಂತ ಹೇಳಿ ಬಂದಾಗ ಇಲ್ಲಿ ನಮಗೆ ಲೀಸ್ಟ್ ಕೌಂಟು ಮತ್ತು MSD ಅನ್ನೋ ಕಾನ್ಸೆಪ್ಟ್ ಎಲ್ಲ ಬರ್ತಾ ಹೋಗುತ್ತೆ. ಲೀಸ್ಟ್ ಕೌಂಟಲ್ಲಿ ಸೊ ಹೇಗೆ ಕಂಡುಹಿಡಿಯೋದು ಅಂತಂದರೆ, ದಿಸ್ ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಮೆಜರ್ಮೆಂಟ್ ಕ್ಯಾನ್ ಬಿ ಡನ್, ದಿಸ್ ಇಸ್ ದ ಲೀಸ್ಟ್ ಕೌಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ 0 to 1 ಎಷ್ಟು ಡಿವಿಷನ್ಸ್ ಇದೆ? 10 ಡಿವಿಷನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಹಾಗಿದ್ರೆ ಈಗ ನಮಗೆ ಒಂದು ಸಿಂಪಲ್ ಸ್ಕೇಲನ್ನು ನಾನು ತೊಗೊಳ್ತೀನಿ ಅಂದರೆ, ಸೊ 0 to 1 ಸ್ಕೇಲಲ್ಲಿ ಎಷ್ಟು ಲೈನ್ಸ್ಗಳಿದ್ದಾವೆ? 10 ಲೈನ್ಸ್ ಇದೆ. ಹಾಗಿದ್ರೆ 1 ಲೈನ್ ಏನನ್ನು ಹೇಳ್ತಿದೆ ಅಂದರೆ ಅಷ್ಟು ಮಿನಿಮಮನ್ನು ನಾನು ಮೆಜರ್ ಮಾಡ್ಬೋದು ಅಂತ. ಸೊ ದೇರ್ಫೋರ್ 1/10 ಬಿಕಮ್ 0.1 ಆರ್ ಎಲ್ಸ್ 1 millimeter ಅಂತ ಹೇಳ್ತೀವಿ. ಅಥವಾ ಇಲ್ಲಿ ನಾವೇನು ಹೇಳ್ಬೋದು, 0.1 centimeterನ ಹೇಳ್ತಿದೆ. ಒಂದೊಂದು ಲೈನು 1 millimeter ಹೇಳುತ್ತೆ ಅಂತ. ಸೊ ಸೇಮ್ ಟು ಸೇಮ್ ಇಲ್ಲಿ ನಿಮಗೆ ಅಂತ ಕೊಟ್ಟಿರುವಂಥದ್ದು. ಸೊ ಲೀಸ್ಟ್ ಕೌಂಟ್ ಕಾನ್ಸೆಪ್ಟನ್ನು ಹಾಗಿದ್ರೆ ಮಿಲಿಮೀಟ್ರಿಂದ ಸೆಂಟಿಮೀಟ್ರಿಗೆ ತೊಗೊಂಡ್ವಿ ಅಂದರೆ 0.01 centimeter ಅಂತ ಹೇಳ್ಕೊಬೋದು. ಆಬ್ಜೆಕ್ಟ್ ವಿತ್ ಲೆಸ್ ದ್ಯಾನ್ 1 millimeter ಕ್ಯಾನ್ ಬಿ ಮೆಜರ್ಡ್ ಬೈ ವರ್ನಿಯರ್ ಕ್ಯಾಲಿಪರ್ಸ್. ಸೊ ದಿಸ್ ಇಸ್ ದ ಲೀಸ್ಟ್ ಕೌಂಟ್ ಅಂತ ಹೇಳ್ಬೋದು. ಸೊ ಇಟ್ ಹ್ಯಾಸ್ ಅ 2 scale, ಒಂದು ವರ್ನಿಯರ್ ಸ್ಕೇಲ್, ಇನ್ನೊಂದು ಮೇನ್ ಸ್ಕೇಲ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಆರ್ಡಿನರಿ ಸ್ಕೇಲ್, ಮೇನ್ ಸ್ಕೇಲ್ ಏನಿದೆಯಲ್ಲ, ಇಟ್ ಈಸ್ ಆ್ಯಸ್ ಲೈಕ್ ಆರ್ಡಿನರಿ ಸ್ಕೇಲ್. ಸೊ ಮೇನ್ ಸ್ಕೇಲು ಆರ್ಡಿನರಿ ಸ್ಕೇಲ್ ಅಂತಂದರೆ ಅರ್ಥ ನಾವು ಡೈಲಿ ಲೈಫಲ್ಲಿ ಏನು ಯೂಸ್ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ. ಆ್ಯಂಡ್ ಇಲ್ಲಿ ಇದರ ಫಾರ್ಮುಲಾ ಮೆಜರ್ಡ್ ವ್ಯಾಲ್ಯೂ ನಾವು ನೋಡಿದ್ವಿ ಅಂತಂದರೆ MSR + VSD - ZE 0 ಎರರ್ ಅಂತ ಹೇಳ್ತೀವಿ ಇಂಟು ಲೀಸ್ಟ್ ಕೌಂಟ್ ಆಗಿರುತ್ತೆ.
ಸೊ ನಿಮ್ಮ ವರ್ನಿಯರ್ ಕ್ಯಾಲಿಪರ್ಸ್ ಬಂದುಬಿಟ್ಟು ಈ ರೀತಿ ಆಗಿರುತ್ತೆ. ನೋಡೋಣ ನೆಕ್ಸ್ಟ್ ಏನೇನು ಹೇಳಬೇಕು ಅಂತಂದರೆ, ಲೀಸ್ಟ್ ಕೌಂಟ್ ಅಂತ ಅಂದರೆ ಈಗ ಆಲ್ರೆಡಿ ಹೇಳಿದ್ದೀನಿ ಹೇಗೆ ಡಿರೈವ್ ಮಾಡೋದು ಆ್ಯಂಡ್ ಫಾರ್ಮುಲಾನು ಹೇಗೆ ಬರುತ್ತೆ, ಆನ್ಸರ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಲೂ ಹೇಳಿದ್ದೀನಿ. ಹಾಗಿದ್ರೆ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಲೀಸ್ಟ್ ಕೌಂಟ್ ಇಸ್ ಈಕ್ವಲ್ ಟು 1 MSD ಮೈನಸ್ 1 VSD ಅನ್ನೋ ಒಂದು ಫಾರ್ಮುಲಾ. ಸೊ ಆರ್ ಎಲ್ಸ್ ಐ ಕ್ಯಾನ್ ಸೇ NVSD ಇಸ್ ಈಕ್ವಲ್ ಟು n-1 ಆಫ್ MSD ಮೇನ್ ಸ್ಕೇಲ್ ರೀಡಿಂಗ್ ಅಂತ ಹೇಳ್ತೀವಿ. ಹಾಗಿದ್ರೆ ಈಗ 10 VSD ಇದೆ ಅಂದರೆ ಅರ್ಥ 9 MSD ಇದೆ ಅನ್ನೋ ಒಂದು ಎಕ್ಸಾಂಪಲ್. ಹಾಗಿದ್ರೆ 1 VSD ಇಸ್ ಈಕ್ವಲ್ ಟು ಅಂತ ನಾನು ತೊಗೊಂಡೆ ಅಂದರೆ 9/10 MSD ಅಂತ ನಾನು ಹೇಳ್ಬೋದಾ. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್, ಇಟ್ ಈಸ್ ವರ್ನಿಯರ್ ಕ್ಯಾಲಿಪರ್ಸ್ ಅಂತ ನಾನು ಹೇಳ್ಬೋದು. ಇಲ್ಲಿ ಈ ವರ್ನಿಯರ್ ಕ್ಯಾಲಿಪರ್ಸ್ ರೀಡಿಂಗ್ ಹೆಂಗೆ ತೊಗೋಬೇಕು ಅನ್ನೋದನ್ನು ಚಿತ್ರದ ಮೂಲಕ ಕೊಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಅಷ್ಟೊಂದು ನೀಡ್ ಇಲ್ಲ ನಮಗೆ ಈ ರಿಟರ್ನ್ ಅಥವಾ ಟಿಕ್ಕಿಂಗ್ ಪರ್ಪಸ್, ಇದು ಲ್ಯಾಬೊರೇಟ್ರಿ ಪರ್ಪಸ್ ಬೇಕಾಗಿರೋದ್ರಿಂದ ಜಸ್ಟ್ ಕ್ಯಾಲ್ಕುಲೇಷನ್ಗೆ ಏನೇನು ಬೇಕು ಅನ್ನೋದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ 0 ಎರರ್ ಅಂತ ಹೇಳಿ ಬಂದಾಗ ಇಲ್ಲಿನೂ ಸಹಿತ 10 ಡಿವಿಷನ್ಸ್ ಇದೆ, ಸೊ 9 ಡಿವಿಷನ್ಸ್ ಬರ್ತಾ ಇದೆ. ಹಾಗಿದ್ರೆ ಎರರ್ ಎಷ್ಟಿದೆ ಇಲ್ಲಿ, ಇದನ್ನೇ ನಾವು 0 ಎರರ್ ಅಂತ ಹೇಳುವಂಥದ್ದು. ಸೊ ಇವಾಗ ಇದನ್ನು ಹೆಂಗೆ ತೊಗೊಳ್ತೀವಿ ಅನ್ನೋದು 0 ಎರರ್ ಇಸ್ ಈಕ್ವಲ್ ಟು 0 ಯಾವಾಗ ಅಂತಂದರೆ ಮೇನ್ ಸ್ಕೇಲು ಮತ್ತು 0 ಮಾರ್ಕ್ ಆಫ್ ದ ವರ್ನಿಯರ್ ಕ್ಯಾಲಿಪರ್ ಸ್ಕೇಲು ಅವೆರಡು ಕೋಇನ್ಸೈಡ್ ಆಗಿತ್ತು ಅಂದರೆ, ಎರಡು ಕೋಇನ್ಸೈಡೆಂಟ್ ಆಗಿದೆ ಅಂದರೆ ಡೆಫಿನೆಟ್ಲಿ ಸೊ ದಿಸ್ ಬಿಕಮ್ 0 ಎರರ್ ಇಸ್ 0. ಸೊ ಒಂದು ಈ ಕಡಿಮೆ ಇದೆ ಅಂತಂದರೆ ಆಗೇನು ಹೇಳ್ಬೋದು, ದಿಸ್ ಇಸ್ ಈ ಸೈಡ್ ಇದೆ ಅಂದರೆ ದಟ್ ಈಸ್ ಪಾಸಿಟಿವ್, ಲೆಫ್ಟ್ ಸೈಡ್ ಇದೆ ಅಂತಂದರೆ ದಟ್ ಈಸ್ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಇಟ್ಕೊಂಡು ಬರಿತಾ ಹೋಗ್ರಿ, ಯು ವಿಲ್ ಗೆಟ್ ಟು ನೋ. ನಿಮ್ಮ ಮನೇಲಿ ಏನಾದರೂ ವರ್ನಿಯರ್ ಸ್ಕೇಲೆಲ್ಲ ಇದೆ ಅಂತಂದರೆ ಯು ಕ್ಯಾನ್ ಟ್ರೈ, ಆ್ಯಕ್ಚುಲಿ ಈಸಿಯಾಗಿ ಅರ್ಥ ಆಗುತ್ತೆ, ಈ ಪಿಕ್ಚರ್ ಇಟ್ಕೊಂಡು ಟ್ರೈ ಮಾಡ್ಬೋದು. ಸೊ ಪಾಸಿಟಿವ್ ಹೇಗೆ ತೊಗೊಳ್ತೀವಿ ಒಂದು ಎಕ್ಸಾಂಪಲನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಯಾಕೆ ಪಾಸಿಟಿವ್ ಬಂತು ಅನ್ನೋದು ಸಹಿತ ಪಿಕ್ಚರಲ್ಲಿ ಗೊತ್ತಾಗ್ತಾ ಇದೆ. ಸೊ 0 ಎಲ್ಲಿ ಕೋಇನ್ಸೈಡ್ ಆಗ್ತಾ ಇಲ್ಲ, ಸೊ 0 ಎರರ್ ಈ ಥರ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಪ್ರಾಬ್ಲಮಿಗೆ ಬರೋಣ. ಓಕೆ, ಸೊ ಇಫ್ ವ್ಯಾಲ್ಯೂ ಆಫ್ ದ 1 MSD ಇಸ್ ಈಕ್ವಲ್ ಟು 1 mm, NVSD ಕೋಇನ್ಸೈಡ್ ವಿತ್ ದಿಸ್ ಈಸ್ ಲೈಕ್ ಕಾಮನ್ ಆಲ್ವೇಸ್. ಸೊ ದೆನ್ VC ಈಸ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಬಂದುಬಿಟ್ಟು ಈ ಥರ 10 N 1/10 1/100 N ಅಂತೇಳಿ ಈ ಥರ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರೋ ಫಾರ್ಮುಲಾ ಬಂದುಬಿಟ್ಟು NVSD ಈಸ್ ಈಕ್ವಲ್ ಟು, ಇದನ್ನು ಮೇನ ನೆನ್ಪಿಟ್ಕೊಳ್ಳಿ, n-1 MSD ಅಂತ ಗೊತ್ತಿದೆ. ಸೊ VSDಗೆ ಈಕ್ವೇಟ್ ಮಾಡ್ಕೊಂಡ್ವಿ ಅಂತಂದರೆ n-1 ಓವರ್ n MSD ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ ನಾನು. ಸೊ ಲೀಸ್ಟ್ ಕೌಂಟ್ಗೂ ಸಹಿತ ನಮಗೆ ಗೊತ್ತಿದೆ 1 MSD ಮೈನಸ್ 1 VSD, ಅವ್ರ ಇಲ್ಲಿ ಅದು ಬರೆದಿದ್ದೀನಿ MSD 1 VSD ಇಸ್ ಈಕ್ವಲ್ ಟು 1 LSD ಅಂತೇನೋ ಬರೆದಿದ್ದೀನಿ, ಆ್ಯಕ್ಚುಲಿ VSD ಅಲ್ವಾ. ಓಕೆ, ಸೊ ಹಾಗಿದ್ರೆ 1 VSD ಜಾಗದಲ್ಲಿ ನಾನು ಏನು ಹಾಕ್ಬೋದು, n-1 ಅದನ್ನೇ ಇಲ್ಲಿ ಬರೆದಿದ್ದೀನಿ ಬೈ n MSD. ಸೊ ಹಾಗಿದ್ರೆ ಎರಡರಲ್ಲೂ ಕಾಮನ್ ಇರೋದೇನು MSD, 1 - n-1/n ಆಯಿತು. ಹಾಗಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಥವಾ LCM ತೊಗೊಂಡ್ವಿ ಅಂದರೆ n-n+1/n, n+1 -n ಕ್ಯಾನ್ಸಲ್ ಆಯಿತು, 1/n ಆಯಿತು MSD ಜಾಗದಲ್ಲಿ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ, 1 mm ಅಂತ ಗಿವನಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಅಷ್ಟು ವ್ಯಾಲ್ಯೂ ರಿಪ್ಲೇಸ್ ಮಾಡ್ಕೋತೀರಾ. ಸೊ 1 mm ಅಂದರೆ ಸೆಂಟಿಮೀಟ್ರಲ್ಲಿ 0.1 cm, 1 mm ಅಂದರೆ ಸೊ 1 cm ಇಸ್ ಈಕ್ವಲ್ ಟು 10 mm ನಮಗೆ ಮೇನ್ ಇರೋದು. ಹಾಗಿದ್ರೆ 1 mm ಇಸ್ ಈಕ್ವಲ್ ಟು 1/10 cm ಅಥವಾ 0.1 cm. ಸೊ ಹಾಗಿದ್ರೆ 0.1 ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ ಸೊ ಇಟ್ ಈಸ್ 1/10 N cm. ಸೊ ಅದೇ ರೀತಿಯಾಗಿ ಸೆಕೆಂಡ್ 1 MSD ಇಸ್ ಈಕ್ವಲ್ ಟು 1/2 ಡಿಗ್ರಿ. ಸೊ 30 VSD ಇಸ್ ಈಕ್ವಲ್ ಟು 29 MSD ಅಂತ ಹೇಳಿದ್ದಾರೆ. ಸೊ ಫಾರ್ಮುಲಾ ಬಂದುಬಿಟ್ಟು ನಮಗೆ ಗೊತ್ತಿರೋ ಹಾಗೆ NVSD ಇಸ್ ಈಕ್ವಲ್ ಟು n-1 ಇಂಟು MSD ಅಂತ ನನಗೆ ಗೊತ್ತಿರೋದು. ಹಾಗಿದ್ರೆ VSD ಇಸ್ ಈಕ್ವಲ್ ಟು ಏನಾಗುತ್ತೆ, n-1/n MSD. ಹಾಗಿದ್ರೆ ಇಲ್ಲಿ n ಅನ್ನೋದು ಯಾವುದಕ್ಕೆ ಈಕ್ವಲ್ ಆಯಿತು, 30ಗೆ ಈಕ್ವೇಟ್ ಆಯಿತು ಅಲ್ವಾ. ಸೊ ನೆಕ್ಸ್ಟ್, ಸೊ ಮೇನ್ ಫಾರ್ಮುಲಾ ಅಗೇನ್ ದಿಸ್ ಒನ್. ಹಾಗಿದ್ರೆ 1 VSD ಜಾಗದಲ್ಲಿ ಎಷ್ಟು ಹಾಕ್ತೀನಿ, 29/30. ಸೊ ಅದನ್ನು ನಾನು ಕ್ರಾಸ್ MSD ಕಾಮನ್ ತಗೊಂಡು ಮಾಡ್ಕೊಂಡೆ ಅಂದರೆ 1/30 MSD ಬಂದುಬಿಟ್ಟು 1/2 ಡಿಗ್ರಿ. ಸೊ 1/2 ಡಿಗ್ರಿನ ನಾನು 1/2 ಇಂಟು 1 ಡಿಗ್ರಿ ಅಂತ ಹಾಕೋತೀನಿ. 1 ಡಿಗ್ರಿ ಅಂದರೆ ಎಷ್ಟು, 60 ಮಿನಿಟ್ಸ್. ಸೊ 60 ಮಿನಿಟ್ಸಲ್ಲಿಗೆ ಇಲ್ಲಿ 60 ಕ್ಯಾನ್ಸಲ್, ಸೊ ಅಲ್ಲಿಗೆ ಇದನ್ನು ಮಿನಿಟಲ್ಲಿ ಇಟ್ಟಿದ್ದಾರೆ. ನಿಮಗೆ ಸೆಕೆಂಡಲ್ಲಿ ಇಟ್ಟಿದ್ರು ಅಂತಂದರೆ ಅದನ್ನು ಮತ್ತೆ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ತೀರಾ. ಸೊ ಸಿಮಿಲರ್ ಟೈಪ್ ಆಫ್ ಕ್ವೆಶನ್ ಇಲ್ಲೊಂದು ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಪರ್ಪಸ್ ನೀವು ಯೂಸ್ ಮಾಡ್ಬೋದು. ಸ್ಕ್ರೀವ್ ಗೇಜಿಗೆ ಬಂದ್ವಿ ಅಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೈಕ್ರೋಮೀಟರ್ ಅಂತ ಕರಿತೀವಿ. ಥಿಕ್ನೆಸ್ ಆಫ್ ಅಬೌಟ್ 25 mm ಆಬ್ಜೆಕ್ಟ್ಗಳನ್ನು ಸಹಿತ ನಾವಿಲ್ಲಿ ಮೆಷರ್ ಮಾಡ್ಬೋದು. ಸೊ ಇದು ಮೋರ್ ಪ್ರಿಸೈಸ್ ಆಗಿರುತ್ತೆ, ಕ್ಯಾನ್ ಬಿ ಒಬ್ಟೈನ್ಡ್ ಹಿಯರ್. ಇಲ್ಲಿ 1 ಡಿವಿಷನ್ ಅನ್ನೋದು ಏನಾಗಿರುತ್ತೆ, 1/100 mm ಇರುತ್ತೆ. ಸೊ ಲೀಸ್ಟ್ ಕೌಂಟ್ ಮತ್ತು ಪಿಚ್ ಸ್ಕೇಲನ್ನು ಹೇಳುವಾಗ ಇಲ್ಲಿ ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಲೀಸ್ಟ್ ಕೌಂಟನ್ನು ವ್ಯಾಲ್ಯೂ ಇಲ್ಲಿ ಡಿಫೈನ್ ಆಗುತ್ತೆ 1/100. ಸೊ ಹಾಗಿದ್ರೆ 100 ಇದ್ದಾವೆ ಅಂತ ಅರ್ಥ, 0 ಇಂದ 1ಗೆ 100 ಡಿವಿಷನ್ಸ್ ಇದೆ.
ಅಂದರೆ ಅರ್ಥ ಒಂದು ಏನನ್ನು ಹೇಳ್ತಾ ಇದೆ 1/100 ಫ್ರ್ಯಾಕ್ಷನ್ ಕಾನ್ಸೆಪ್ಟು ಅಷ್ಟೇ. ಸೊ ಹಾಗಿದ್ರೆ ಇದರದ್ದು ಎಲ್ಸ್ ಏನಾಗುತ್ತೆ, ಲೀಸ್ಟ್ ಕೌಂಟು 0.01 ಮಿಲಿಮೀಟರ್ ಅಥವಾ 0.001 ಸೆಂಟಿಮೀಟರ್ ಅಂತ ಹೇಳ್ಬೋದು. ಕೊಟ್ಟಿದ್ದಾರೆ. ಇದರ ಫಾರ್ಮುಲಾ ಬಂದುಬಿಟ್ಟು ಇಷ್ಟಿರುತ್ತೆ, ನೋಟ್ ಮಾಡ್ಕೊಳ್ಳಿ. 0 ಎರರ್, ಪಾಸಿಟಿವ್ ಯಾವಾಗ, ನೆಗೆಟಿವ್ ಯಾವಾಗ, ಯು ಹ್ಯಾವ್ ದ ಕಾನ್ಸೆಪ್ಟ್ ಆಲ್ರೆಡಿ. ಸೊ ಇಲ್ಲಿ 5 HSR ಹೆಡ್ ಸ್ಕೇಲ್ ರೀಡಿಂಗ್ ಅಂತ ಹೇಳಿ ಕರಿತೀವಿ. ಸೊ 0 ಎರರ್ ಎಷ್ಟಿರುತ್ತೆ ಇದು ಈ ರೀತಿಯಾಗಿ ಕೌಂಟ್ ಮಾಡ್ಕೊಳ್ಳೋಂಥದ್ದು. ಹೆಚ್ಚಾಗಿ ಇದ್ರ ಬಗ್ಗೆ ಅನ್ನೋದಕ್ಕಿಂತನೂ ನೀವು ವರ್ನಿಯರ್ ಬೇಸಿಸ್ ಮೇಲೆ ಸ್ವಲ್ಪ ಕ್ಯಾಲ್ಕುಲೇಷನ್ ಕಲ್ತ್ಕೊಳ್ಳೋದು ಒಳ್ಳೆಯದು, ಚಾನ್ಸಸ್ ಇದೆ. ಸೊ ಸ್ಪೀರೋಮೀಟರ್ ಅಂತ ಹೇಳಿ ಬಂದ್ವಿ ಅಂದರೆ ರೇಡಿಯಸ್ ಆಫ್ ದ ಕಾನ್ಕೇವ್ ಕಾನ್ವೆಕ್ಸ್ ಮೆನಿಸ್ಕಸ್ಗಳ ಒಂದು ಕರ್ವಿಂಗ್ ಅಥವಾ ಕರ್ಡ್ ಸರ್ಫೇಸನ್ನು ಫೈಂಡ್ ಔಟ್ ಮಾಡುವಾಗ ಯೂಸ್ ಆಗುತ್ತೆ. ಇಲ್ಲೂ ಸಹಿತ ನಾವು ಪಿಚ್ಚನ್ನು ಕನ್ಸಿಡರ್ ಮಾಡ್ತೀವಿ, ಹಿಂದೆ ಏನು ತೊಗೊಂಡಿದ್ವಲ್ಲ ಅದೇ ಥರನೇ. ಸೊ ಲಿಸ್ಟ್ ಕೌಂಟ್ ಸೇಮ್ ಟು ಸೇಮ್ ಆ್ಯಂಡ್ ದಟ್ಸ್ ಇಟ್. ಸೊ ಫಾರ್ ಸಮ್ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಯೂನಿಟ್ಸ್ ಅಂತೇಳಿ ತೊಗೊಂಡಾಗ ನಾನು ಆಗಲೇ ಆಲ್ರೆಡಿ ಆಸ್ಟ್ರೋನಮಿಕಲ್ ಯೂನಿಟ್ ಲೈಟ್ ಇಯರ್ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ಹೇಗೆ ಡಿರೈವ್ ಮಾಡಿದ್ವಿ ಅನ್ನೋದನ್ನು ಗೊತ್ತಿದೆ. ಪಾರ್ಸೆಕ್ ಬಗ್ಗೆನೂ ನಾನು ತೋರಿಸಿದ್ದೀನಿ, ಬರೆದಿಟ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಅದೇ ಥರ ಮೈಕ್ರೋಮೀಟರ್, ನ್ಯಾನೋಮೀಟರ್, ಆ್ಯಂಗ್ಸ್ಟ್ರಾಮ್ ಮತ್ತು ಫರ್ಮಿ ಇದಿಷ್ಟನ್ನು ನೋಟ್ ಮಾಡ್ಕೊಳ್ಳಿ. ಸೊ ಲೆಂತ್ ಕನ್ವರ್ಷನ್ ಅಂತ ಹೇಳಿ ಬಂದಾಗ ಹೌ ಮೆನಿ ಪಾರ್ಸೆಕ್ ಆರ್ ದೇರ್ ಇನ್ 1 ಮೀಟರ್. ಸೊ ಈ ಥರದ ಕ್ವಶನ್ಸ್ ಸಹಿತ ಈಗ ನಮಗೆ ಯೂಸ್ಫುಲ್ ಆಗುತ್ತೆ. 1 ಪಾರ್ಸೆಕ್ ಈಸ್ ಈಕ್ವಲ್ ಟು ಎಷ್ಟು ಮೀಟ್ರ್ ಅಂತ ಗೊತ್ತಿದ್ರೆ, ಸೊ ಆಗ ನೀವು 1 ಮೀಟರ್ ಈಸ್ ಈಕ್ವಲ್ ಟು ಇದಿಷ್ಟನ್ನು ಕೆಳಗೆ ಕಳಿಸ್ಕೋತೀರಾ. ಸೊ ದ್ಯಾಟ್ ಲೀಡ್ಸ್ ಟು ಗಿವ್ ಯು ದ ಪಾರ್ಸೆಕ್ಕಿಗೆ ಕನ್ವರ್ಷನ್ ಆಗುತ್ತೆ. ಸೊ ಈಗ ನಾವು ಆಸ್ಟ್ರೋನಮಿಕಲ್ ಯೂನಿಟ್ಗೂ ಲೈಟ್ ಇಯರ್ಗೂ ಮತ್ತು ಪಾರ್ಸೆಕ್ಕಿಗೂ ರಿಲೇಷನ್ ಫೈಂಡ್ ಔಟ್ ಮಾಡಬೇಕಂತ ಆ್ಯಂಡ್ ವಿ ಹ್ಯಾವ್ ಟು ಅರೇಂಜ್ ದಮ್ ಇನ್ ಅ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ಸ್, ಅವುಗಳ ವ್ಯಾಲ್ಯೂನ ಅಂತ ಹೇಳ್ತಿದ್ದಾರೆ. ಸೊ ವಿ ನೋ ದಟ್ 1 ಆಸ್ಟ್ರೋನಮಿಕಲ್ ಯೂನಿಟು, 1 ಲೈಟ್ ಇಯರು ಆ್ಯಂಡ್ 1 ಪಾರ್ಸೆಕ್ಕು ಎಲ್ಲವೂ ಮೀಟ್ರಲ್ಲಿ ಹೆಂಗೆ ಕನ್ವರ್ಷನ್ ಆಗುತ್ತೋ ಬರೀತೀವಿ ಇಷ್ಟು. ಈಗ ಅವುಗಳ ಮಧ್ಯೆ ಇವಾಗ ರಿಲೇಷನನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಹಾಗಿದ್ರೆ 1 ಲೈಟ್ ಇಯರ್ ಬೈ 1 ಆಸ್ಟ್ರೋನಮಿಕಲ್ ಯೂನಿಟ್ ಮಾಡ್ಕೊಂಡ್ವಿ ಅಂತಂದರೆ ವಿ ಗೆಟ್ 1 ಲೈಟ್ ಇಯರ್ ಇಸ್ ಈಕ್ವಲ್ ಟು ಸಮ್ ಅಮೌಂಟ್ ಆಫ್ ಆಸ್ಟ್ರೋನಮಿಕಲ್ ಯೂನಿಟ್ ಅಪಾನ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಅಥವಾ ಇಲ್ಲಿ ಡಿವಿಷನ್ ಮಾಡ್ಕೊಳ್ಳೋದ್ರಿಂದ ಆರಾಮ್ಸೆ ಸಿಕ್ಬಿಡುತ್ತೆ. ಅದೇ ಥರ ಲೈಟ್ ಇಯರ್ನ ಪ್ಯಾರಸಿಕ್ಕಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತಲೂ ಬರೆದಿದ್ದೀನಿ. ಇದ್ರ ಬೇಸ್ ಮೇಲೆ ಅಥವಾ ಇದ್ರ ಬೇಸ್ ಮೇಲೆ ಅನ್ನೋದಕ್ಕಿಂತನೂ ಈ ವ್ಯಾಲ್ಯೂ ಬೇಸಿಸ್ ಮೇಲೆ ಹೇಳ್ಬೋದು. ಪವರ್ 16 ಇದೆ, ಇಲ್ಲಿ ಪವರ್ 15 ಇದೆ, ಇಲ್ಲಿ ಪವರ್ 11 ಇದೆ. ಆನ್ ದಟ್ ಬೇಸಿಸ್ ವಿ ಕ್ಯಾನ್ ಸೇ 1 ಪಾರ್ಸೆಕ್ ಈಸ್ ಗ್ರೇಟರ್ ದ್ಯಾನ್ 1 ಲೈಟ್ ಇಯರ್ ಆ್ಯಂಡ್ ಇಟ್ ಈಸ್ ಗ್ರೇಟರ್ ದ್ಯಾನ್ 1 ಆಸ್ಟ್ರೋನಮಿಕಲ್ ಯೂನಿಟ್. ಇದು ಸಹಿತ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಾಸನ್ನು ಒಂದು ಯೂನಿಟನ್ನು ಹೇಳುವಾಗ ಸೊ ಯೂಸ್ ಪೌಂಡ್, ಸ್ಲಗ್, ಕ್ವಿಂಟಾಲ್, ಟನ್, ಅಟಾಮಿಕ್ ಮಾಸ್ ಯೂನಿಟ್. ಸೊ ದಿಸ್ ಈಸ್ ವೆರಿ ಫಾರ್ ಸ್ಮಾಲೆಸ್ಟ್ ಯೂನಿಟ್ ಅಂತ ನಾನು ಹೇಳ್ಬೋದು. ಇದಕ್ಕಿಂತ ನಾವು ಬಿಗ್ಗರ್ ಮಾಸ್ ಇತ್ತು ಅಂತಂದರೆ ವಿ ವಿಲ್ ಕನ್ಸಿಡರ್ ದ ಗ್ರಾವಿಟೇಷನಲ್ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ಕ್ಲಾಕ್ ಅಂತ ಬಂದಾಗ ಸೀಶಿಯಮ್ ಸೀಶಿಯಮ್ ಆ್ಯಟಮನ್ನು ನೆನ್ಪಿಡ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಒನ್, ಮರಿಬೇಡಿ. ಸೊ ಸೋಲಾರ್ ಡೇ, ಸೆಡಿರಿಯಲ್ ಇಯರ್, ಸೋಲಾರ್ ಇಯರ್, ಟ್ರಾಪಿಕಲ್ ಇಯರ್ ಹಂಗಂದ್ರೇನು ಅನ್ನೋ ಒಂದು ಐಡಿಯಾ ಗೊತ್ತಿದ್ರೆ ಸಾಕು. ಸೋಲಾರ್ ಡೇ ಅಂತ ಹೇಳಿ ಬಂದರೆ ಟೈಮ್ ಟೇಕನ್ ಬೈ ದ ಅರ್ತ್ ಟು ಕಂಪ್ಲೀಟ್ 1 ರೊಟೇಷನ್. ಅರ್ತ್ ಒಂದು ರೊಟೇಷನ್ ಕಂಪ್ಲೀಟ್ ಹಾಕೋಕ್ಕೆ ಆನ್ ಇಟ್ಸ್ ಓನ್ ಆ್ಯಕ್ಸಿಸ್, ತನ್ನ ಸುತ್ತೋದಕ್ಕೆ ಅಷ್ಟೇ. ಸೆಡ್ರಿಯಲ್ ಇಯರ್ ಅಂತ ಅಂದರೆ ಟೈಮ್ ಟೇಕನ್ ಬೈ ದ ಅರ್ತ್. ನೋಡಿರಿ ಅಲ್ಲಿರೋದು ಹೆಸರು ಸೆಡ್ರಿಯಲ್ ಅಥವಾ ಸೋಲಾರ್ ಅಂತಿದೆ, ಬಟ್ ಅರ್ತ್ ಬಗ್ಗೆನೇ ಮಾತಾಡ್ತಾ ಇರೋದು. ಟು ಕಂಪ್ಲೀಟ್ 1 ರೊಟೇಷನ್ ಅಬೌಟ್ ಇಟ್ಸ್ ಆ್ಯಕ್ಸಿಸ್ ವಿತ್ ರೆಸ್ಪೆಕ್ಟ್ ಟು ಸಮ್ ಸ್ಟಾರ್, ಯಾವುದೋ ಒಂದು ಡಿಸ್ಟೆಂಟ್ ಸ್ಟಾರನ್ನು ಇಟ್ಕೊಂಡು ಹೇಳಿರ್ತೀವಿ. ಸೊ ಸೋಲಾರ್ ಇಯರ್ ಅಂತಂದರೆ ಕಂಪ್ಲೀಟ್ ಇಯರ್ ಅಂತ ಅಂದಾಗ ಒಂದು ಕಂಪ್ಲೀಟ್ ರೆವಲ್ಯೂಷನ್, ಒಂದು ಸನ್ ಸುತ್ತ ಬರಬೇಕು. ಟ್ರಾಪಿಕಲ್ ಇಯರ್ ಅಂತ ಬಂದಾಗ ಇಯರ್ ಇನ್ ವಿಚ್ ದೆರ್ ಈಸ್ ಅ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಇಸ್ ಕಾಲ್ಡ್ ಆ್ಯಸ್ ಟ್ರಾಪಿಕಲ್ ಇಯರ್. ಲೀಪ್ ಇಯರ್ ಬಗ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ಲೂನಾರ್ ಮಂತ್ ಅಂತಂದರೆ ಗೊತ್ತಿದೆ, 1 ಮಂತಲ್ಲಿ ನಾವು ಹೇಳ್ಕೊಳ್ತೀವಲ್ಲ 27.3 ಡೇಸ್ ಅಂತ ಹೇಳ್ಬೋದು. ಶೇಕ್ ಅಂತಂದರೆ ಸ್ಮಾಲೆಸ್ಟ್ ಪ್ರಾಕ್ಟಿಕಲ್ ಯೂನಿಟ್ ಆಫ್ ಟೈಮ್ ಈಸ್ ಕಾಲ್ಡ್ ಆಸ್ ಶೇಕ್. ದಟ್ ಈಸ್ 10⁻⁸ ಸೆಕೆಂಡ್. 10⁻⁻ ಇದ್ದರೆ ಅದನ್ನು ನ್ಯಾನೋ ಸೆಕೆಂಡ್ ಅಂತ ಕರಿತೀವಿ. ಸೊ ಫಾರ್ ಏರಿಯಾಸ್ ನಾವು ಬಾರ್, ಎಕರೆ, ಹೆಕ್ಟೇರ್ ಇವನ್ನ ತಗೊಳ್ತೀವಿ. ಪ್ಲೀಸ್ ನೋಟ್ ಆಲ್ ದೀಸ್. ಲೀಟರ್ ಕ್ವಾಂಟಿಟೀಸ್ ಅಂತ ಹೇಳಿ ಬಂದಾಗ ಲೀಟರ್ ಬಗ್ಗೆ, ಗ್ಯಾಲನ್ ಅಥವಾ ಪ್ಯಾಸ್ಕಲ್, ಪ್ರೆಷರ್ ಬಗ್ಗೆ ಹೇಳುವಾಗ ಬಾರ್ ಆಗಿರ್ಬೋದು, ಟಾರ್ ಇದ್ರ ಬಗ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಎನರ್ಜಿ ಅಥವಾ ಒಂದು ಪವರ್ ಅಂತ ಹೇಳುವಾಗ ಎಲೆಕ್ಟ್ರಾನ್ ವೋಲ್ಟ್ ಬಗ್ಗೆ ಹೇಳ್ತೀವಿ, ಎರ್ಜ್ ಬಗ್ಗೆ ಹೇಳ್ತೀವಿ. ಕಿಲೋ ವ್ಯಾಟ್ ಅವರ್ ಇದು ಪವರ್ನ ಒಂದು ಎಲೆಕ್ಟ್ರಿಕಲ್ ಎನರ್ಜಿನ ಒಂದು ಯೂನಿಟ್ ಆಗಿರುತ್ತೆ. ಹಾರ್ಸ್ ಪವರ್ ಇದು ಸಹಿತ ನಿಮಗೆ ಟಿ ಪೇಪರ್ 1ನಲ್ಲಿ ಕೇಳಿದಂಥ ಕ್ವೆಶನ್ನು. ಡಯಾಪ್ಟರ್ ಆಗಿರ್ಬೋದು, ಡಿಗ್ರಿ, ಇವೆಲ್ಲವನ್ನೂ ಸಹಿತ ಒಂದು ನಿಮ್ಮ ನೋಟಲ್ಲಿ ಇರಬೇಕು. ರಿವಿಷನ್ ಟೈಮಲ್ಲಿ ಇದನ್ನು ಸಖತ್ತು ಕಾನ್ಸಂಟ್ರೇಟ್ ಮಾಡಿ ನೆನ್ಪಿಡ್ಕೊಂಡ್ರೆ ಎನಫ್ ಅಂತ ಅಂದ್ಕೊಳ್ತೀವಿ. ಸೊ ನೆಕ್ಸ್ಟ್ ವಿಡಿಯೋಯಿಂದ ನಾವು ಅಕ್ಯುರೇಸಿ, ಪ್ರಿಸಿಷನ್, ಸಿಗ್ನಿಫಿಕೆಂಟ್ ಫಿಗರ್ಸ್, ಎರರ್ಸ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಫ್ ಯು ಗಾಟ್ ಎನಿ ಡೌಟ್ಸ್ ಆರ್ ಎನಿ ಕನ್ಫ್ಯೂಷನ್, ನಾನು ಆ್ಯಕ್ಚುಲಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿದ ಉದ್ದೇಶ
ಈ ಮೆಜರ್ಮೆಂಟ್ ಅನ್ನೋದೆಲ್ಲ ಕಂಪ್ಲೀಟ್ ಮುಗಿದು ಬಿಡಲಿ ಅನ್ನೋ ಉದ್ದೇಶಕ್ಕೆ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಜಾಯಿನ್ SMS Tutorials Telegram channel.